ಇಂದಿನ ತರಗತಿಯಲ್ಲಿ ನಾವು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಳನ್ನು ಗೆಲ್ಲಲಿಕ್ಕಾಗಿ ಬ್ರಿಟಿಷರು ನಡೆಸಿದಂಥ ಎರಡು ಪ್ರಮುಖ ಕದನಗಳು, ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನಗಳ ಕಾರಣ ಮತ್ತು ಪರಿಣಾಮಗಳ ಕುರಿತಾಗಿ ತಿಳ್ಕೊಂಡು. ಮೊದಲನೇದಾಗಿ ಪ್ಲಾಸಿ ಕದನ 1757. ಪ್ಲಾಸಿ ಕದನ 1757. ನಾವು ಬಂಗಾಳದ ನವಾಬ ಸಂತತಿಯ ಹಿನ್ನೆಲೆಯನ್ನು ಸ್ವಲ್ಪ ನೋಡೋದಾದರೆ, 1707ರಲ್ಲಿ ಮೊಘಲ್ ಸುಲ್ತಾನನಾಗಿದ್ದಂಥ ಔರಂಗಜೇಬ್ ಮರಣವನ್ನು ಹೊಂದುತ್ತಾನೆ. 1707ರಲ್ಲಿ ಔರಂಗಜೇಬ್ ಮರಣವನ್ನು ಹೊಂದುತ್ತಾನೆ. ಅವನ ಮರಣದ ನಂತರ ಬಂಗಾಳ ಸ್ವತಂತ್ರ ಆಗಿದೆ. ಮುರ್ಷಿದ್ ಕುಲಿ ಖಾನ್ ಎಂತಕ್ಕಂಥವನು ಸ್ವತಂತ್ರ ಬಂಗಾಳ ನವಾಬ ಸಂತತಿಯನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಮುರ್ಷಿದ್ ಕುಲಿ ಖಾನ್ನಿಂದ ಸ್ವತಂತ್ರ ಬಂಗಾಳ ನವಾಬ ಸಂತತಿಯ ಆರಂಭ ಆಗಿದೆ. ಮುರ್ಷಿದಾಬಾದ್ ಬಂಗಾಳದ ರಾಜಧಾನಿಯಾಗಿದೆ. ಈಗ ಮುರ್ಷಿದಾಬಾದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಮುರ್ಷಿದ್ ಕುಲಿ ಖಾನ್ ಎಂತಕ್ಕಂಥವನು ಸ್ವತಂತ್ರ ಬಂಗಾಳ ನವಾಬ ಸಂತತಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. 1727ರಲ್ಲಿ ಅವನು ಮರಣವನ್ನು ಹೊಂದುತ್ತಾನೆ. ಮುರ್ಷಿದ್ ಕುಲಿ ಖಾನ್ 1727ರಲ್ಲಿ ಮರಣವನ್ನು ಹೊಂದುತ್ತಾನೆ. ಅವನ ನಂತರ ಶುಜಾ ಉದ್ದೀನ್ ಖಾನ್ ಬಂಗಾಳದ ನವಾಬನಾಗ್ತಾನೆ. ಶುಜಾ ಉದ್ದೀನ್ ಖಾನ್. ಅವನ ನಂತರ ಸರ್ಫರಾಜ್ ಖಾನ್ ಬಂಗಾಳದ ನವಾಬನಾದ. ಈ ಅವಧಿಯಲ್ಲಿ ಬಿಹಾರದ ಗವರ್ನರ್ ಆಗಿದ್ದಂಥ ಅಲಿವರ್ಧನ್ ಖಾನ್ ಸರ್ಫರಾಜನನ್ನು ಕೊಂದು ತಾನು ಬಂಗಾಳದ ನವಾಬನಾಗ್ತಾನೆ. 1740ರಲ್ಲಿ ಸರ್ಫರಾಜ್ ಖಾನನನ್ನು ಕೊಂದು ಬಂಗಾಳದ ಗವರ್ನರ್ ಆಗಿದ್ದಂಥ ಅಲಿವರ್ಧನ್ ಖಾನ್ ಬಂಗಾಳದ ನವಾಬನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಇವನ ಮರಣದ ನಂತರ 1756ರಲ್ಲಿ ಅಲಿವರ್ಧನ್ ಖಾನ್ ಮರಣವನ್ನು ಹೊಂದ್ತಾನೆ. ಅವನ ಮರಣದ ನಂತರ ಸಿರಾಜುದ್ದೌಲಾ ಬಂಗಾಳದ ನವಾಬನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಹೀಗೆ ಬಂಗಾಳದ ನವಾಬ ಸಂತತಿ ಮುರ್ಷಿದ್ ಕುಲಿ ಖಾನನಿಂದ ಸ್ಥಾಪನೆಯಾಗಿ ಅವರ ನಂತರ ಶುಜಾ ಉದ್ದೀನ್ ಖಾನ್, ಸರ್ಫರಾಜ್ ಖಾನ್, ಅವನ ನಂತರ ಬಂಗಾಳದ ಗವರ್ನರ್ ಆಗಿದ್ದಂಥ ಅಲಿವರ್ಧನ್ ಖಾನ್ ಬಂಗಾಳದ ನವಾಬನಾಗಿ ಆಗ್ತಾನೆ. ಅವನ ನಂತರ ಅಧಿಕಾರಕ್ಕೆ ಬಂದಂಥವನು ಯಾರು ಅಂತ ಹೇಳಿದ್ರೆ ಸಿರಾಜುದ್ದೌಲಾ ಅಂತಕ್ಕಂಥ. ಅವನ ಆಡಳಿತ ಕಾಲಾವಧಿಯಲ್ಲಿಯೇ ಯಾವ ಕದನ ನಡೀತು ಅಂತ ಹೇಳಿದ್ರೆ ಪ್ಲಾಸಿ ಎಂಬ ಕದನ ನಡೆಯುತ್ತೆ. ಇನ್ನು ಈ ಕದನಕ್ಕೆ ಕಾರಣಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ರಾಜಕೀಯ ಕಾರಣಗಳು. ಪ್ಲಾಸಿ ಕದನಕ್ಕೆ ಕಾರಣಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಪೊಲಿಟಿಕಲ್ ಕಾಜಸ್, ರಾಜಕೀಯ ಕಾರಣಗಳು. ಅದರಲ್ಲಿ ನಾವು ಒಂದೊಂದೇ ಅಂಶವನ್ನು ಗಮನಿಸೋದಾದರೆ, ಮೊದಲನೇ ಅಂಶ ಶೌಕತ್ ಜಂಗ್, ಘಾಸಿಟಿ ಬೇಗಂ ಮತ್ತು ರಾಜ ವಲ್ಲಭ್. ಶೌಕತ್ ಜಂಗ್, ಘಾಸಿಟಿ ಬೇಗಂ ಮತ್ತು ರಾಜ ವಲ್ಲಭ್ ಸಿರಾಜುದ್ದೌಲ್ ಬಂಗಾಳದ ನವಾಬನಾಗಿದ್ದನ್ನು ವಿರೋಧಿಸಿ ದಂಗೆ ಹೇಳ್ತಾರೆ. ಶೌಕತ್ ಜಂಗ್, ಘಾಸಿಟಿ ಬೇಗಂ ಮತ್ತು ರಾಜ ವಲ್ಲಭ್ ಈ ಮೂವರು ಸಿರಾಜುದ್ದೌಲ್ ಬಂಗಾಳದ ನವಾಬನಾಗಿದ್ದನ್ನು ವಿರೋಧಿಸಿ ದಂಗೆ ಹೇಳ್ತಾರೆ. ಈ ಮೂವರು ಯಾರು ಅಂತ ಹೇಳಿದ್ರೆ, ಘಾಸಿಟಿ ಬೇಗಂ ಸಿರಾಜುದ್ದೌಲನ ಚಿಕ್ಕಮ್ಮ, ಸಿರಾಜುದ್ದೌಲನ ಚಿಕ್ಕಮ್ಮನಾದಂಥ ಘಾಸಿಟಿ ಬೇಗಂ ಮತ್ತು ಸಿರಾಜುದ್ದೌಲನ ಸಹೋದರನಾದಂಥ ಶೌಕತ್ ಜಂಗ್ ಮತ್ತು ದಿವಾನನಾಗಿದ್ದಂಥ ರಾಜ ವಲ್ಲಭ್ ಈ ಮೂವರು ಸೇರಿ ಸಿರಾಜುದ್ದೌಲನ ವಿರುದ್ಧ ದಂಗೆ ಎದ್ರು. ಅವರ ದಂಗೆಯನ್ನು ಸಿರಾಜುದ್ದೌಲ ಹತ್ತಿಕ್ತಾನೆ ಮತ್ತು ಅವರನ್ನು ಹೊರದೂಡ್ತಾನೆ. ಅವರಿಗೆ ಬ್ರಿಟಿಷರು ಆಶ್ರಯವನ್ನು ಕೊಡ್ತಾರೆ. ನವಾಬನ ಶತ್ರುಗಳಾಗಿದ್ದಂಥ ಶೌಕತ್ ಜಂಗ್, ಘಾಸಿಟಿ ಬೇಗಂ ಮತ್ತು ದಿವಾನ ರಾಜ ವಲ್ಲಭನಿಗೆ ಬ್ರಿಟಿಷರು ಆಶ್ರಯವನ್ನು ಕೊಡ್ತಾರೆ. ಇದನ್ನು ಯಾರು ಪ್ರಶ್ನಿಸ್ತಾನೆ ಅಂತ ಹೇಳಿದರೆ ಸಿರಾಜುದ್ದೌಲ ಪ್ರಶ್ನಿಸ್ತಾನೆ. ಅವರು ನನ್ನ ಶತ್ರುಗಳು, ಅವರು ದೇಶದ್ರೋಹಿಗಳು, ರಾಜದ್ರೋಹಿಗಳು, ಅವರನ್ನು ತನಗೆ ಒಪ್ಪಿಸುವಂತೆ ಕೇಳ್ಕೊಳ್ತಾನೆ. ಆದರೆ ಬ್ರಿಟಿಷರು ನಿರಾಕರಿಸ್ತಾರೆ. ದಿವಾನನ ನವಾಬನ ವಿರೋಧಿಗಳನ್ನು
ಒಪ್ಪಿಸಲಿಕ್ಕೆ ಇಂಗ್ಲಿಷರು ನಿರಾಕರಿಸಿದ ಅಥವಾ ಬ್ರಿಟಿಷರು ನಿರಾಕರಿಸಿದ್ದೇ ಪ್ಲಾಸಿ ಕದನಕ್ಕೆ ಕಾರಣವಾಗುತ್ತೆ. ಇನ್ನು ಎರಡನೇದು, ನವಾಬನಿಗೆ ಬ್ರಿಟಿಷರಿಂದ ಅವಮಾನ. ಎರಡನೇ ರಾಜಕೀಯ ಕಾರಣ, ನವಾಬನಿಗೆ ಬ್ರಿಟಿಷರಿಂದ ಅವಮಾನ. 1756ರಲ್ಲಿ ಸಿರಾಜುದ್ದೌಲ ಬಂಗಾಳದ ನವಾಬನಾದ. ಹಿಂದೆ ನಡೆದುಕೊಂಡು ಬಂದಂತಹ ಸಂಪ್ರದಾಯದಂತೆ ಯಾರೇ ಬಂಗಾಳದ ನವಾಬರಾದರೂ ಬ್ರಿಟಿಷರು ಅವರಿಗೆ ಬೆಲೆ ಬಾಳುವ ಉಡುಗೊರೆಗಳನ್ನು ಕೊಟ್ಟು ಅವರನ್ನ ಗೌರವಿಸಿ ಸತ್ಕರಿಸ್ತಾ ಇದ್ರು. ಆದರೆ ಆ ಸಂಪ್ರದಾಯವನ್ನು ಬ್ರಿಟಿಷರು ಮುರಿತಾರೆ. 1756ರಲ್ಲಿ ಸಿರಾಜುದ್ದೌಲ ಬಂಗಾಳದ ನವಾಬನಾದ ನಂತರ ಅವನ ಸಿಂಹಾಸನಾರೋಹಣದ ವೇಳೆಯಲ್ಲಿ ಬ್ರಿಟಿಷರು ಅವನಿಗೆ ಉಡುಗೊರೆಗಳನ್ನು ಕೊಡಲಿಲ್ಲ, ಕನಿಷ್ಠ ಸೌಜನ್ಯಕ್ಕೂ ಅವನನ್ನು ಗೌರವಿಸುವ ಕೆಲಸವನ್ನು ಮಾಡಲಿಲ್ಲ. ಇದು ಯಾರಿಗೆ ಮಾಡಿದ ಅವಮಾನ ಆಗಿತ್ತು ಅಂತ ಹೇಳಿದ್ರೆ ಸಿರಾಜುದ್ದೌಲನಿಗೆ ಮಾಡಿದಂಥ ಅವಮಾನವಾಗಿತ್ತು. ಹಾಗಾಗಿನೇ ಸಿರಾಜುದ್ದೌಲ ಬ್ರಿಟಿಷರ ವಿರುದ್ಧ ದ್ವೇಷವನ್ನು ಬೆಳೆಸಿಕೊಳ್ಳಲಿಕ್ಕೆ ಆರಂಭ ಆಗುತ್ತೆ. ಇದೇ ಯಾವುದಕ್ಕೆ ಕಾರಣ ಆಯಿತು ಅಂತ ಹೇಳಿದ್ರೆ ಪ್ಲಾಸಿ ಕದನಕ್ಕೆ ಕಾರಣವಾಯಿತು. ಇನ್ನು ಮೂರನೆಯ ಅಂಶ, ಪ್ರಥಮ ಮತ್ತು ದ್ವಿತೀಯ ಕರ್ನಾಟಕ ಯುದ್ಧದ ಗೆಲುವಿನ ಸ್ಫೂರ್ತಿ. ಪ್ರಥಮ ಮತ್ತು ದ್ವಿತೀಯ ಕರ್ನಾಟಕ ಯುದ್ಧಗಳಲ್ಲಿ ಬ್ರಿಟಿಷರು ಗೆಲುವನ್ನು ಕಂಡಿದ್ದರು. ಆ ಗೆಲುವು ಪ್ಲಾಸಿ ಕದನವನ್ನು ನಡೆಸಲಿಕ್ಕೆ ಬ್ರಿಟಿಷರಿಗೆ ಪ್ರೇರಣೆಯನ್ನು, ರಾಜಕೀಯ ಇಚ್ಛಾಶಕ್ತಿ ಅಂತಕ್ಕನ್ನೋದನ್ನು ದೊರಕಿಸಿಕೊಡುತ್ತೆ. ಇವು ಮೂರು ಪ್ರಮುಖವಾದಂಥ ರಾಜಕೀಯ ಕಾರಣಗಳಾಗಿವೆ. ಇನ್ನು ಎರಡನೇ ಕಾರಣ, ಆರ್ಥಿಕ ಕಾರಣಗಳು, ಎಕನಾಮಿಕಲ್ ಕಾಜಸ್, ಆರ್ಥಿಕ ಕಾರಣಗಳು. 1717ರಲ್ಲಿ ಫರುಖ್ಸಿಯಾರ್ ಎಂತಕ್ಕಂಥ ಮೊಘಲ್ ದೊರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದ. ಫರುಖ್ಸಿಯಾರ್ ಎಂಬ ಮೊಘಲ್ ದೊರೆ ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ. ಯಾವ ಭಾರತೀಯ ಹಕೀಮರಿಂದ, ಪಂಡಿತರಿಂದಲೂ ಅವನ ರೋಗವನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಹ್ಯಾಮಿಲ್ಟನ್ ಎಂತಕ್ಕಂಥ ಒಬ್ಬ ಬ್ರಿಟಿಷ್ ವೈದ್ಯಾಧಿಕಾರಿ ಫರುಖ್ಸಿಯಾರ್ನ ರೋಗವನ್ನು ಗುಣಪಡಿಸ್ತಾನೆ. ಹಾಗಾಗಿನೇ ಅವನ ಸೇವೆಯಿಂದ ಸಂತೃಪ್ತನಾದಂಥ ಫರುಖ್ಸಿಯಾರ್ ಅಂತಕ್ಕಂಥವನು 1717ರಲ್ಲಿ ಬಂಗಾಳದಲ್ಲಿ ತೆರಿಗೆ ರಹಿತ ವ್ಯಾಪಾರವನ್ನು ಮಾಡಲಿಕ್ಕೆ ಬ್ರಿಟಿಷರಿಗೆ ಅನುಮತಿಯನ್ನು ಕೊಡ್ತಾನೆ. ಅದಕ್ಕೋಸ್ಕರ ಅವನು ದಸ್ತಕ್ಗಳನ್ನು ಬ್ರಿಟಿಷರಿಗೆ ನೀಡ್ತಾನೆ. ದಸ್ತಕ್ ಅಂತ ಹೇಳಿದ್ರೆ ಉಚಿತ ವ್ಯಾಪಾರದ ರಿಯಾಯಿತಿ ಪಾಸ್ಗಳು. ಆ ಪಾಸ್ಗಳನ್ನು ಬಳಸಿ ಬ್ರಿಟಿಷರು ತೆರಿಗೆ ಇಲ್ಲದೆ ಬಂಗಾಳದಲ್ಲಿ ವ್ಯಾಪಾರ ಮಾಡುವ ಅನುಮತಿಯನ್ನು ಯಾರು ಕೊಟ್ಟಿದ್ದ ಅಂತ ಹೇಳಿದ್ರೆ ಬಂಗಾಳದಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಫರುಖ್ಸಿಯಾರ್ ಅಂತಕ್ಕಂಥವನು ನೀಡಿರ್ತಾನೆ, ಮೊಘಲ್ ದೊರೆ. ಯಾವಾಗ ಸಿರಾಜುದ್ದೌಲ ಬಂಗಾಳದ ನವಾಬನಾದ್ನೋ, ಬಂಗಾಳದ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಈ ದಸ್ತಕ್ಗಳನ್ನು ರದ್ದುಪಡಿಸುವ ನೀತಿಯನ್ನು ಅನುಸರಿಸ್ತಾನೆ. ಬ್ರಿಟಿಷರು ಇನ್ನು ಮೇಲೆ ಬಂಗಾಳದಲ್ಲಿ ವ್ಯಾಪಾರವನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವು ಬಂಗಾಳಕ್ಕೆ ಏನನ್ನ ಕಟ್ಟಬೇಕು ಅಂತ ಹೇಳಿದ್ರೆ ತೆರಿಗೆಯನ್ನೇ ಕಟ್ಟಬೇಕು. ನಾನು ದಸ್ತಕ್ಗಳನ್ನು ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ ರದ್ದುಪಡಿಸುತ್ತೇನೆ ಅಂತೇಳಿ ಅವನ ಆದೇಶವನ್ನು ಹೊರಡಿಸ್ತಾನೆ. ಇಲ್ಲಿಯವರೆಗೂ ತೆರಿಗೆಯನ್ನು ಕಟ್ಟದೆ ವ್ಯಾಪಾರವನ್ನು ಮಾಡ್ತಾ ಇದ್ದಂತಹ ಬ್ರಿಟಿಷರು ಈಗ ಏನನ್ನ ಕಟ್ಟಬೇಕಾಯ್ತು ಅಂತ ಹೇಳಿದ್ರೆ ತೆರಿಗೆಯನ್ನು ಕಟ್ಟಬೇಕಾಯಿತು. ಇದರಿಂದ ಕಂಪನಿಗೆ ನಷ್ಟ ಆಯಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರದ ಹೊಡೆತ ಬಿತ್ತು, ಅವರ ಕಂಪನಿಗೆ ನಷ್ಟ ಆಯಿತು. ಹಾಗಾಗಿನೇ ಸಿರಾಜುದ್ದೌಲನ ಈ ನೀತಿಯನ್ನು ಬ್ರಿಟಿಷರು ವಿರೋಧಿಸ್ತಾರೆ ಮತ್ತು ಯುದ್ಧ ಸಿದ್ಧತೆಗಳನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ದಸ್ತಕಗಳ ದುರುಪಯೋಗವನ್ನು ತಡೆಯಲು ಸಿರಾಜುದ್ದೌಲ ಪ್ರಯತ್ನಿಸಿದ್ದೇ ಯಾವುದಕ್ಕೆ ಕಾರಣ ಆಯಿತು ಅಂತ ಹೇಳಿದ್ರೆ ಪ್ಲಾಸಿ ಕದನಕ್ಕೆ ಕಾರಣವಾಯಿತು. ಇನ್ನು ಮೂರನೆಯ ಕಾರಣ, ಫ್ರೆಂಚರಿಗೆ ಆಶ್ರಯ. ಫ್ರೆಂಚರಿಗೆ ನವಾಬನ ಆಶ್ರಯ. ಎರಡನೇ ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರು ಚಂದ್ರನಾಗೂರಿನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಎರಡನೇ ಕರ್ನಾಟಕ ಯುದ್ಧದ ವೇಳೆ ಬ್ರಿಟಿಷರು ಚಂದ್ರನಾಗೂರಿನ ಮೇಲೆ ಆಕ್ರಮಣವನ್ನು ಮಾಡಿದರು. ಅಲ್ಲಿ ಸೋತಂತಹ ಫ್ರೆಂಚರು ಬಂಗಾಳಕ್ಕೆ ಓಡಿ ಹೋಗಿ ಅಲ್ಲಿ ನವಾಬನ ಆಶ್ರಯವನ್ನು ಪಡ್ಕೊಳ್ತಾರೆ. ಅಲ್ಲಿ ನವಾಬನ ಆಶ್ರಯವನ್ನು ಪಡೆದ್ರು. ಫ್ರೆಂಚರನ್ನ ತನಗೆ ಒಪ್ಪಿಸುವಂತೆ ಬ್ರಿಟಿಷರು ಕೇಳ್ತಾರೆ. ಆಗ ನವಾಬ ಹೇಳ್ತಾನೆ, ನನ್ನ ಶತ್ರುಗಳಾದಂಥ ಶೌಕತ್ ಜಂಗ್, ಘಾಸಿಟಿ ಬೇಗಂ, ರಾಜ ವಲ್ಲಭನನ್ನ ನಾನು ಕೇಳಿದಾಗ ನೀವು ನನಗೆ ಒಪ್ಪಿಸಿಲ್ಲ.
ಅವರನ್ನು ಒಪ್ಪಿಸಿದರೆ ಮಾತ್ರ ನಾನು ನಿಮ್ಮ ಶತ್ರುಗಳಾದಂಥ ಫ್ರೆಂಚರನ್ನು ನಿಮಗೆ ಒಪ್ಪಿಸಬಲ್ಲೆ ಅಂತ ಹೇಳ್ತಾರೆ. ಹಾಗಾಗಿಯೇ ಫ್ರೆಂಚರನ್ನು ಒಪ್ಪಿಸಲು ಯಾರು ನಿರಾಕರಿಸ್ತಾ ಅಂತ ಹೇಳಿದ್ರೆ ನವಾಬ ನಿರಾಕರಿಸ್ತಾನೆ. ಅವರಿಬ್ಬರ ನಡುವಿನ ದ್ವೇಷ ವೈಷಮ್ಯಗಳು ಹೆಚ್ಚಾಗಲಿಕ್ಕೆ ಕಾರಣವಾಗಿ ಕೊನೆಗೆ ಪ್ಲಾಸಿ ಕದನಕ್ಕೆ ಇದು ಮುನ್ನುಡಿ ಅಂತಕ್ಕನ್ನೋದನ್ನು ಬರೆಯುತ್ತೆ. ಇನ್ನು 4ನೇದಾಗಿ ಕಲ್ಕತ್ತಾ ಸುತ್ತ ಕೋಟೆಯ ನಿರ್ಮಾಣ. ಕಲ್ಕತ್ತಾ ಸುತ್ತ ಕೋಟೆಯ ನಿರ್ಮಾಣ 1756ರಿಂದ 1763ರವರೆಗೆ ಸಪ್ತವಾರ್ಷಿಕ ಕದನ ನಡೆಯುತ್ತೆ. ಆ ಕದನದ ಭಯದಿಂದ ಫ್ರೆಂಚರು ಭಾರತದ ತಮ್ಮ ನೆಲೆಗಳ ಮೇಲೆ ಆಕ್ರಮಣವನ್ನು ಮಾಡಬಹುದು ಅಂತಕ್ಕಂಥ ಭಯ ಯಾರಿಗೆ ಕಾಡ್ತು ಅಂತ ಹೇಳಿದ್ರೆ ಬ್ರಿಟಿಷರಿಗೆ ಕಾಡಲಿಕ್ಕೆ ಆರಂಭ ಆಯಿತು. ಹಾಗಾಗಿನೇ ತಮ್ಮ ನೆಲೆಗಳನ್ನು ಭದ್ರಪಡಿಸಿಕೊಳ್ಳಲಿಕ್ಕೆ ಅವರು ಬಯಸ್ತಾರೆ. ಹಾಗಾಗಿನೇ ಕಲ್ಕತ್ತಾವನ್ನು ಸುರಕ್ಷಿತವಾಗಿಟ್ಟುಕೊಳ್ಳಲು ಕಲ್ಕತ್ತಾದ ಸುತ್ತ ಕೋಟೆಯನ್ನು ನಿರ್ಮಿಸಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಹೀಗೆ ಕೋಟೆಯನ್ನು ಯಾವಾಗ ನಿರ್ಮಾಣ ಮಾಡಲಿಕ್ಕೆ, ಕೋಟೆಯ ಸುತ್ತ ಕಂದಕವನ್ನು ನಿರ್ಮಿಸಲಿಕ್ಕೆ, ಕೋಟೆಗಳ ಮೇಲೆ ಫಿರಂಗಿಗಳನ್ನು ಇಡಲಿಕ್ಕೆ ಸಿದ್ಧತೆಗಳನ್ನು ಬ್ರಿಟಿಷರು ಮಾಡ್ತಾ ಹೋದ್ರು. ಇದನ್ನು ನವಾಬ ವಿರೋಧಿಸ್ತಾನೆ. ಕೋಟೆಯನ್ನು ಕಟ್ಟದಂತೆ ಬ್ರಿಟಿಷರಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ಆದರೆ ಅವನ ಎಚ್ಚರಿಕೆಯನ್ನು ವಿರೋಧಿಸಿ ಬ್ರಿಟಿಷರು ಏನನ್ನು ಮಾಡಿದ್ರು ಅಂತ ಹೇಳಿದ್ರೆ ಕೋಟೆಯ ನಿರ್ಮಾಣ ಕಾರ್ಯವನ್ನು ಮುಂದುವರಿಸ್ತಾರೆ. ಆಗ ಸಿರಾಜುದ್ದೌಲಾ ಬ್ರಿಟಿಷರಿಗೆ ಒಂದು ಮಾತನ್ನು ಹೇಳ್ತಾರೆ, ನೀವು ಭಾರತಕ್ಕೆ ಬಂದಿರುವುದು ವ್ಯಾಪಾರವನ್ನು ಮಾಡಲು. ಬ್ರಿಟಿಷರು ನೀವು ಭಾರತಕ್ಕೆ ಏನಕ್ಕೆ ಬಂದಿರಾ ಅಂತ ಹೇಳಿದ್ರೆ ವ್ಯಾಪಾರವನ್ನು ಮಾಡಲಿಕ್ಕೆ ಬಂದಿದ್ದೀರಾ. ಹಾಗಾಗಿ ನೀವು ವ್ಯಾಪಾರಿಗಳಾಗಿ ಉಳಿಯಬೇಕೇ ಹೊರತು ಮಾಲೀಕರಂತಲ್ಲ. ನೀವು ಭಾರತದಲ್ಲಿ ವ್ಯಾಪಾರಿಗಳಾಗಿರಬೇಕೇ ಹೊರತು ಭಾರತದ ಮಾಲೀಕರಾಗಲು ನೀವು ಅರ್ಹರಲ್ಲ. ಹಾಗಾಗಿ ನಿಮಗೆ ಕೋಟೆ ಕಟ್ಟುವ ಅವಶ್ಯಕತೆ ಇಲ್ಲ. ನಿಮಗೆ ರಕ್ಷಣೆ ಬೇಕು ಅಂದರೆ ಯಾರನ್ನು ಕೇಳಬೇಕು? ನನ್ನನ್ನು ಕೇಳಿ, ನಾನು ನಿಮಗೆ ರಕ್ಷಣೆಯನ್ನು ಒದಗಿಸ್ತೇನೆ. ಹಾಗೆ ನೀವು ಯಾವುದೇ ಕಾರಣಕ್ಕೂ ಕೋಟೆಯನ್ನು ಕಟ್ಟಬೇಡಿ, ನಿಲ್ಲಿಸಿ ಅಂತ ಹೇಳ್ತಾನೆ. ಆದರೆ ಅವನ ಎಚ್ಚರಿಕೆಯನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಬ್ರಿಟಿಷರು ಏನನ್ನ ಮಾಡ್ತಾ ಹೋದ್ರು ಅಂತ ಹೇಳಿದ್ರೆ ಕೋಟೆಯ ನಿರ್ಮಾಣ ಅಂತಕ್ಕನ್ನೋದನ್ನು ಮಾಡ್ತಾ ಹೋಗ್ತಾರೆ. ಇದನ್ನು ವಿರೋಧಿಸಿ ತಕ್ಷಣಕ್ಕೆ ನವಾಬ ಸಿರಾಜುದ್ದೌಲಾ 50,000 ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಕಾಸಿಂ ಬಜಾರ್ನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ ಮತ್ತು ಕಾಸಿಂ ಬಜಾರನ್ನು ವಶಪಡಿಸಿಕೊಳ್ತಾನೆ. ಕಲ್ಕತ್ತಾ ಕೋಟೆ ಸಿರಾಜುದ್ದೌಲನ ವಶ ಆಗುತ್ತೆ. ಆ ಕೋಟೆಯನ್ನು ವಶಪಡಿಸಿಕೊಂಡಂಥ ಸಿರಾಜುದ್ದೌಲಾ ಅದರ ರಕ್ಷಣೆಯ ಜವಾಬ್ದಾರಿಯನ್ನು ತನ್ನ ಸೇನಾ ನಾಯಕನಾಗಿದ್ದಂಥ ಮಾಣಿಕ್ ಚಂದ್ ಅಂತಕ್ಕಂಥನಿಗೆ ವಹಿಸಿ ತನ್ನ ಸೈನ್ಯವನ್ನು ಅಲ್ಲಿ ಕಾವಲಿರಿಸಿ ಅವನು ಎಲ್ಲಿಗೆ ಹಿಂದಿರುಗ್ತಾನೆ ಅಂತ ಹೇಳಿದ್ರೆ ತನ್ನ ರಾಜಧಾನಿಯಾದಂಥ ಮುರ್ಷಿದಾಬಾದ್ಗೆ ಹಿಂದಿರುಗ್ತಾನೆ. ಹೀಗೆ ತನ್ನ ಎಚ್ಚರಿಕೆಯನ್ನು ಬ್ರಿಟಿಷರು ಪರಿಗಣನೆ ಮಾಡದೇ ಇದ್ದಾಗ ತಾನೇ ಸ್ವತಃ ದಾಳಿಯನ್ನು ಮಾಡಿ ಯಾವುದನ್ನು ವಶಪಡಿಸಿಕೊಂಡ ಅಂತಂದರೆ ಕಲ್ಕತ್ತಾ ಕೋಟೆಯನ್ನು ವಶಪಡಿಸಿಕೊಂಡು ಅಲ್ಲಿ ನಡೀತಿದ್ದಂಥ ಎಲ್ಲ ಚಟುವಟಿಕೆಗಳನ್ನು ಯಾರು ನಿಯಂತ್ರಿಸ್ತಾ ಅಂತ ಹೇಳಿದ್ರೆ ಸಿರಾಜುದ್ದೌಲಾ ನಿಯಂತ್ರಿಸ್ತಾನೆ. ಇದು ಬ್ರಿಟಿಷರಿಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟೇ ಅಲ್ಲ, ಈ ಆಕ್ರಮಣದ ವೇಳೆಯಲ್ಲಿ, ಕಾಸಿಂ ಬಜಾರ್ನ ಆಕ್ರಮಣದ ವೇಳೆಯಲ್ಲಿ 148 ಜನರನ್ನು ಬ್ರಿಟಿಷರನ್ನು ಯಾರು ಬಂಧಿಸ್ತಾ ಅಂತ ಹೇಳಿದ್ರೆ ಸಿರಾಜುದ್ದೌಲಾ ಬಂಧಿಸ್ತಾರೆ ಮತ್ತು ಅವರನ್ನು ಒಂದು ಚಿಕ್ಕ ಕೋಣೆ 18 x 14 ಅಡಿ ಸುತ್ತಳತೆಯ ಒಂದು ಕೋಣೆಯಲ್ಲಿ ಕೂಡಿ ಹಾಕ್ತಾರೆ. ಆ ಕೋಣೆಯಲ್ಲಿ ಕೂಡಿ ಹಾಕಿ ಒಂದು ರಾತ್ರಿ ಕಳೆಯುವಂತೆ ಮಾಡ್ತಾರೆ. ಅದರಲ್ಲಿ 148 ಜನರಲ್ಲಿ 123 ಜನ ಉಸಿರುಗಟ್ಟಿ ಮರಣವನ್ನು ಹೊಂದುತ್ತಾರೆ. ಇದನ್ನ ಭಾರತದ ಇತಿಹಾಸದಲ್ಲಿ ಕಪ್ಪು ಕೋಣೆಯ ದುರಂತ ಅಂತೇಳಿ ಕರೀತಾರೆ. ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಅಂತೇಳಿ ಕರೀತಾರೆ. ಕಪ್ಪು ಕೋಣೆಯ ದುರಂತ. ಇದನ್ನು 148 ಜನ ಏನು ಬಂಧಿತರಾಗಿದ್ರು ಅವರೆಲ್ಲರನ್ನ ಒಂದು ಚಿಕ್ಕ ಕೊಠಡಿ, ಗಾಳಿ ಬೆಳಕು ಆಡದಿದ್ದಂಥ ಒಂದು ಚಿಕ್ಕ ಕೊಠಡಿಯಲ್ಲಿ ಕೂಡಿ ಹಾಕ್ತಾನೆ. ಅದರಲ್ಲಿ 123 ಜನ ಉಸಿರುಗಟ್ಟಿಯೇ ಮರಣ ಅಂತಕ್ಕನ್ನೋದನ್ನು ಹೊಂದುತ್ತಾರೆ. ಈ ಘಟನೆಯನ್ನು ಕಪ್ಪು ಕೋಣೆಯ ದುರಂತ ಅಂತೇಳಿ ದಾಖಲಿಸಲಾಗಿದೆ. ಇದರಿಂದ ಬ್ರಿಟಿಷರಿಗೆ ಸಾಕಷ್ಟು ಕೋಪ ಬರುತ್ತೆ. ಈ 123 ಜನರ ದುರಂತ ಅಂತ್ಯಕ್ಕೆ ಕಾರಣವಾದಂತಹ ಸಿರಾಜುದ್ದೌಲನಿಗೆ ಪಾಠವನ್ನು ಕಲಿಸಲೇಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬರ್ತಾರೆ ಮತ್ತು ಕಾಸಿಂ ಬಜಾರ್ನ ಮೇಲೆ ಮರು ಆಕ್ರಮಣವನ್ನು ಮಾಡ್ತಾರೆ. ಕಾಸಿಂ ಬಜಾರನ್ನು ಏನು ಗೆದ್ದಿದ್ದ ಅದರ ಮೇಲೆ ಮರು ಆಕ್ರಮಣವನ್ನು ಯಾರು ಮಾಡಿದ್ರು ಅಂತ ಹೇಳಿದ್ರೆ ಬ್ರಿಟಿಷರು ಮಾಡ್ತಾರೆ ಮತ್ತು ಕಾಸಿಂ ಬಜಾರನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ. ಹಾಗೆಯೇ ಕಲ್ಕತ್ತಾದ ಕೋಟೆಯ ರಕ್ಷಣೆಗಿದ್ದಂಥ ಮಾಣಿಕ್ ಚಂದನಿಗೆ ಸಾಕಷ್ಟು ಹಣವನ್ನು ಕೊಟ್ಟು ಅವನಿಂದ ಕಲ್ಕತ್ತಾದ ಕೋಟೆಯನ್ನು ಯಾರು ಬಿಡಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಬ್ರಿಟಿಷರು ಬಿಡಿಸ್ಕೊಳ್ತಾರೆ. ಇದರಿಂದ ತಾನು ಕೋಟೆಯನ್ನು ಗೆದ್ದರೂ ಅದನ್ನು ಪುನಃ ಯಾರು ಕಳೆದುಕೊಳ್ಳಬೇಕಾಗಿ ಬಂತು ಅಂತ ಹೇಳಿದ್ರೆ ಸಿರಾಜುದ್ದೌಲಾ ಕಳೆದುಕೊಳ್ಳಬೇಕಾಗಿ ಬಂತು.
ಮತ್ತು ಅದರ ರಕ್ಷಣೆಗೆ ಹೋದಂತಹ ಸಿರಾಜುದ್ದೌಲ ಸೋಲನ್ನು ಹೊಂದುತ್ತಾನೆ. ಗೆಲ್ಲುವಲ್ಲಿ ಯಶಸ್ವಿ ಅಂತಕ್ಕನ್ನೋದನ್ನು ಪಡೆದುಕೊಳ್ತಾನೆ. ಹೀಗೆ ಈ ಒಂದು ಯುದ್ಧಕ್ಕೆ ಕೊನೆಯ ಕಾರಣ ಯಾವುದು ಅಂತ ಹೇಳಿದ್ರೆ ಕಲ್ಕತ್ತಾ ಕೋಟೆಯ ನಿರ್ಮಾಣ. ಆ ಕಲ್ಕತ್ತಾ ಕೋಟೆಯನ್ನು ನಿರ್ಮಾಣವನ್ನು ಮಾಡಲಿಕ್ಕಾಗಿ ಹೊರಟಾಗ ಅದನ್ನು ತಡೆಯುವ ಪ್ರಯತ್ನವನ್ನು ಯಾರು ಮಾಡ್ತಾನೆ ಅಂತ ಹೇಳಿದ್ರೆ ಸಿರಾಜುದ್ದೌಲ ಮಾಡ್ತಾನೆ. ಅದನ್ನು ವಶಪಡಿಸಿಕೊಳ್ತಾನೆ. ಮಾಣಿಕ್ ಚಂದನನ್ನು ಅದರ ರಕ್ಷಣೆಗಾಗಿ ನೇಮಕವನ್ನು ಮಾಡ್ತಾನೆ. ಬ್ರಿಟಿಷರು ಕಪ್ಪು ಕೋಣೆಯ ದುರಂತ ನಡೆದ ನಂತರ ಕಾಸಿಂ ಬಜಾರ್ನ ಮೇಲೆ ಮರು ಆಕ್ರಮಣವನ್ನು ಮಾಡ್ತಾರೆ ಮತ್ತು ಮಾಣಿಕ್ ಚಂದನಿಗೆ ಹಣದ ಆಸೆಯನ್ನು ತೋರಿಸಿ ಅವನಿಂದ ಯಾವುದನ್ನು ವಶಪಡಿಸಿಕೊಳ್ತಾರೆ ಅಂತಂದರೆ ಕಲ್ಕತ್ತಾ ಕೋಟೆಯನ್ನು ಅವರು ವಶಪಡಿಸಿಕೊಳ್ತಾರೆ. ಹಾಗೆಯೇ ಕಲ್ಕತ್ತಾ ಕೋಟೆ ಪುನಃ ಯಾರ ವಶ ಆಯಿತು ಅಂತ ಹೇಳಿದ್ರೆ ಬ್ರಿಟಿಷರ ವಶವಾಯಿತು. ಇದನ್ನು ನೋಡಿ ಕಲ್ಕತ್ತಾವನ್ನು ಮತ್ತೆ ತಾನು ಪಡಿಬೇಕು ಅಂತೇಳಿ ಯುದ್ಧ ಸಿದ್ಧತೆಗಳನ್ನು ಸಿರಾಜುದ್ದೌಲ ಮಾಡ್ತಾ ಹೋಗ್ತಾನೆ. ಸಿರಾಜುದ್ದೌಲನ ಅಧಿಕಾರದಿಂದ ಏನಾರು ಮಾಡಿ ಕೆಳಗಿಳಿಸಲೇಬೇಕು ಮತ್ತು ಬಂಗಾಳದಲ್ಲಿ ತಮ್ಮ ಕೈಗೊಂಬೆಯಾಗಿರ್ತಕ್ಕಂಥ ನವಾಬನನ್ನು ಅಧಿಕಾರಕ್ಕೆ ತರಬೇಕು ಅಂತೇಳಿ ಬ್ರಿಟಿಷರು ಬಯಸ್ತಾರೆ. ಹಾಗಾಗಿನೇ ಯಾವ ಕದನ ನಡೆಯುತ್ತೆ ಅಂತ ಹೇಳಿದ್ರೆ ಪ್ಲಾಸಿ ಕದನ ಅಂತಕ್ಕಂಥದ್ದು ನಡೆಯುತ್ತೆ. ಇನ್ನು ಒಳಸಂಚು ಅಥವಾ ಒಳ ಪಿತೂರಿ. ರಾಬರ್ಟ್ ಕ್ಲೈವ್ ಮೋಸದಿಂದ ಬಂಗಾಳವನ್ನು ಗೆಲ್ಲಲಿಕ್ಕೆ ಯೋಜನೆಯನ್ನು ರೂಪಿಸ್ತಾರೆ. ಅದನ್ನೇ ಒಳಸಂಚು ಅಥವಾ ಪಿತೂರಿ ಅಂತೇಳಿ ಕರೀತಾರೆ. ಈ ಪಿತೂರಿಯಲ್ಲಿ ಬಂಗಾಳದ ವರ್ತಕರು, ಬಂಗಾಳದ ಖಜಾಂಚಿ, ಬಂಗಾಳದ ಬ್ಯಾಂಕರ್, ಬಂಗಾಳದ ದಂಡನಾಯಕ ಇವರೆಲ್ಲರೂ ಸೇರಿಕೊಳ್ತಾರೆ ಮತ್ತು ರಾಬರ್ಟ್ ಕ್ಲೈವನಿಗೆ ಜೊತೆಗೆ ಕೈ ಜೋಡಿಸ್ತಾರೆ ಮತ್ತು ಒಳ ಪಿತೂರಿ ಅಂತಕ್ಕಂಥ ನಡೆಯುತ್ತೆ. ಇದರಲ್ಲಿ ಭಾಗವಹಿಸ್ತವ್ರು ಯಾರು ಅಂತ ಹೇಳಿದ್ರೆ ಅಮೀನ್ ಚಂದ್ ಅಂತಕ್ಕಂಥ ಅಮೀನ್ ಚಂದ್ ಬಂಗಾಳದ ಶ್ರೀಮಂತ ವರ್ತಕ. ಬಂಗಾಳದ ಶ್ರೀಮಂತ ವರ್ತಕ. ಎರಡನೆಯವನು ಜಗತ್ ಸೇಠ್ ಬಂಗಾಳದ ಬ್ಯಾಂಕರ್. ಬಂಗಾಳದ ಬ್ಯಾಂಕರ್ ಆಗಿದ್ದಂಥ ಜಗತ್ ಸೇಠ್ ಅಂತಕ್ಕಂಥವನು. ಇನ್ನು ಮೂರನೆಯವನು ದಿವಾನನಾಗಿದ್ದ ರಾಜವಲ್ಲಭ್. ಬಂಗಾಳದ ದಿವಾನನಾದ ರಾಜವಲ್ಲಭ್. ಬಂಗಾಳದ ಖಜಾಂಚಿಯಾದ ರಾಯ್ ದುರ್ಲಭ್. ಬಂಗಾಳದ ಖಜಾಂಚಿಯಾದ ರಾಯ್ ದುರ್ಲಭ್. ಮೀರ್ ಜಾಫರ್ ಬಂಗಾಳದ ದಂಡನಾಯಕ ಮೀರ್ ಜಾಫರ್. ಇವರ ಜೊತೆಗೆ ಶೌಕತ್ ಜಂಗ್, ಘಾಸಿಟಿ ಬೇಗಂಬರು ಸೇರಿಕೊಳ್ತಾರೆ. ರಾಬರ್ಟ್ ಕ್ಲೈವ್ ಇವರೆಲ್ಲರನ್ನ ಒಗ್ಗೂಡಿಸುವಲ್ಲಿ ಯಶಸ್ವಿ ಆಗ್ತಾನೆ. ಅವರ ಜೊತೆಗೆ ಒಳ ಒಪ್ಪಂದ ಅಂತಕ್ಕನ್ನೋದನ್ನು ಮಾಡಿಕೊಳ್ತಾನೆ ಮತ್ತು ಸಿರಾಜುದ್ದೌಲನ ಅಧಿಕಾರದಿಂದ ಕೆಳಗಡೆ ಇಳಿಸಲಿಕ್ಕೆ ಬೇಕಾದಂಥ ಎಲ್ಲ ಸಂಚನ್ನು ರಾಬರ್ಟ್ ಕ್ಲೈವ್ ಅಂತಕ್ಕಂಥವನು ಸಿದ್ಧಪಡಿಸಿಕೊಂಡ. ಈ ಒಳ ಸಂಚಿನ ಕುರಿತು ಭಾರತದ ಇತಿಹಾಸಕಾರ ಅಂತ KM ಪಣಿಕ್ಕರ್ ಒಂದು ಮಾತನ್ನು ಹೇಳ್ತಾರೆ. ಪ್ಲಾಸಿ ಕದನವು ಒಂದು ಒಪ್ಪಂದವಾಯಿತೇ ಹೊರತು, ಪ್ಲಾಸಿ ಕದನವು ಒಂದು ಒಪ್ಪಂದವಾಯಿತು. ಇವರೆಲ್ಲರೂ ಸೇರಿಕೊಂಡು ಒಂದು ಒಪ್ಪಂದವನ್ನು ಮಾಡಿಕೊಂಡ್ರು. ಪ್ಲಾಸಿ ಕದನ ಒಂದು ಒಪ್ಪಂದವಾಯಿತು. ಬಂಗಾಳದ ಶ್ರೀಮಂತರು, ಬಂಗಾಳದ ವರ್ತಕರು ಮತ್ತು ಮೀರ್ ಜಾಫರ್ ಸೇರಿ ಬಂಗಾಳವನ್ನು ಬ್ರಿಟಿಷರಿಗೆ ಮಾರಿದರು ಎಂಬ ಮಾತನ್ನು ಹೇಳ್ತಾರೆ. ಇದೊಂದು ಯುದ್ಧ ಆಗಿರಲಿಲ್ಲ, ಬದಲಾಗಿ ಏನಾಗಿತ್ತು ಅಂತ ಹೇಳಿದ್ರೆ ಒಂದು ಒಪ್ಪಂದ ಆಗಿತ್ತು. ಬಂಗಾಳದ ಶ್ರೀಮಂತರು, ಬಂಗಾಳದ ವರ್ತಕರು ಮತ್ತು ಮೀರ್ ಜಾಫರ್ ಸೇರಿ ಬಂಗಾಳವನ್ನು ಯಾರಿಗೆ ಮಾರಿದರು ಅಂತ ಹೇಳಿದ್ರೆ ಬ್ರಿಟಿಷರಿಗೆ ಮಾರಾಟವನ್ನು ಮಾಡಿದರು ಎಂಬ ಮಾತನ್ನು ಹೇಳ್ತಾರೆ. ಇದು ಸತ್ಯವೂ ಸಹ ಆಗಿತ್ತು. ಪ್ಲಾಸಿ ಕದನ 1757 ಜೂನ್ 23ರಂದು ಆರಂಭ ಆಗುತ್ತೆ. ಯುದ್ಧದ ಗತಿ 1757 ಜೂನ್ 23ರಂದು ಪ್ಲಾಸಿ ಕದನ ಆರಂಭ ಆಯಿತು. ಒಳ ಒಪ್ಪಂದದಂತೆ ಬ್ರಿಟಿಷರ ಕೈ ಜೋಡಿಸಿದ್ದಂಥ ಎಲ್ಲರೂ ಬ್ರಿಟಿಷರ ಪಕ್ಷವನ್ನು ವಹಿಸ್ತಾರೆ. ಬ್ರಿಟಿಷರ ಕಡೆ ಕೇವಲ 1200 ಸೈನಿಕರು. ಬ್ರಿಟಿಷರ ಪಕ್ಷದಲ್ಲಿ ಕೇವಲ 1200 ಸೈನಿಕರಿದ್ದರೆ ಬಂಗಾಳದ ನವಾಬನ ಬಳಿಯಲ್ಲಿ 50,000 ಸೈನ್ಯವಿತ್ತು. ನಿಜವಾಗಿಯೂ ಯುದ್ಧ ನಡೆದಿದ್ರೆ ಯಾರು ಗೆಲ್ತಾ ಇದ್ರು ಅಂತ ಹೇಳಿದ್ರೆ ನವಾಬ ಗೆಲ್ತಾ ಇದ್ದ, ಬ್ರಿಟಿಷರು ಸೋಲನ್ನು ಕಾಣಬೇಕಾಗಿತ್ತು. ಆದರೆ ಮುಂಚೆಯೇ ನಡೆದಂತಹ ಒಳ ಒಪ್ಪಂದದಂತೆ ಮೀರ್ ಜಾಫರ್ 50,000 ಸೈನ್ಯವನ್ನು ತಟಸ್ಥಗೊಳಿಸ್ತಾನೆ. ಯಾರೂ ಸಹ ಬ್ರಿಟಿಷರ ವಿರುದ್ಧ ಖಡ್ಗವನ್ನು ಹಿಡಿದು ಹೋರಾಟವನ್ನೇ ಮಾಡಲಿಲ್ಲ. ದಿವಾನನ ಅಥವಾ ನವಾಬನ
ಕೆಲವೇ ನಂಬಿಕಸ್ಥ ಸೈನಿಕರು, ಸುಮಾರು ಒಂದು 500 ಜನ ನಂಬಿಕಸ್ಥ ಸೈನಿಕರು ತಮ್ಮ ಸಿರಾಜುದ್ದೌಲನ ಪರವಾಗಿ ಅಥವಾ ನವಾಬನ ಪರವಾಗಿ ಹೋರಾಟ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಕೆಲವೇ ಗಂಟೆಗಳ ಕಾಲ ಹೋರಾಟ ಅಂತಕ್ಕಂಥ ನಡೆಯುತ್ತೆ. ಅವರೆಲ್ಲರೂ ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡಿ ವೀರ ಮರಣವನ್ನು ಹೊಂದುತ್ತಾರೆ. ಬ್ರಿಟಿಷರ ಪಕ್ಷದಲ್ಲಿಯೂ ಸಹ 59 ಜನ ಮರಣವನ್ನು ಹೊಂದುತ್ತಾರೆ. ಇನ್ನೇನು ಯುದ್ಧದಲ್ಲಿ ಸೋಲು ಅನಿವಾರ್ಯ ಅಂತೇಳಿ ತಿಳ್ಕೊಂಡಂಥ ಸಿರಾಜುದ್ದೌಲ ರಣರಂಗದಿಂದ ಪಾಲಾಯನವನ್ನು ಮಾಡ್ತಾನೆ. ಈಗ ರಣರಂಗದಿಂದ ಪಾಲಾಯನವನ್ನು ಮಾಡ್ತಿದ್ದಂಥ ಸಿರಾಜುದ್ದೌಲನನ್ನು ಮೀರ್ ಜಾಫರ್ನ ಮಗ ಮಿರಾಜ್ ಅಂತಕ್ಕಂಥವನು ಬೆನ್ನತ್ತಿ ಹೋಗಿ ಅವನ ತಲೆಯನ್ನು ಕಡಿತಾನೆ. ಹೀಗಾಗಿನೇ ಸಿರಾಜುದ್ದೌಲನ ದುರಂತ ಅಂತ್ಯದೊಂದಿಗೆ ಯಾವ ಯುದ್ಧ ಮುಕ್ತಾಯ ಆಯಿತು ಅಂತ ಹೇಳಿದ್ರೆ ಪ್ಲಾಸಿ ಕದನ ಅಂತಕ್ಕಂಥದ್ದು ಮುಕ್ತಾಯ ಅಂತಕ್ಕಂಥದ್ದನ್ನು ಹೊಂದುತ್ತೆ. ಇದಿಷ್ಟು ಪ್ಲಾಸಿ ಕದನದ ಕಾರಣಗಳು ಮತ್ತು ಪ್ಲಾಸಿ ಕದನದ ಗತಿ ಅಥವಾ ಪ್ಲಾಸಿ ಕದನದ ಕೋರ್ಸ್ ಅಂತೇಳಿ ಕರಿತೀವಲ್ಲ ಅದು. ಇನ್ನು ಪ್ಲಾಸಿ ಕದನದ ಪರಿಣಾಮಗಳು. ಪ್ಲಾಸಿ ಕದನದ ಪರಿಣಾಮಗಳು ಮೊದಲನೇದಾಗಿ ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಬ್ರಿಟಿಷರ ಗೆಲುವಿಗೆ ಸಹಕರಿಸಿದಂತಹ 50,000 ಸೈನಿಕರು ಖಡ್ಗವನ್ನೇ ಎತ್ತದೆ ಯುದ್ಧದಲ್ಲಿ ಸೋಲು ಕಾಣುವಂತೆ ಮಾಡಿದಂತಹ ಮೀರ್ ಜಾಫರ್ ಕೊಟ್ಟ ಮಾತಿನಂತೆ ಬ್ರಿಟಿಷರು ಅವನನ್ನು ಏನನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಮುಂದೆ ಅವನು ಬ್ರಿಟಿಷರ ಕೈಗೊಂಬೆಯಾಗಿ ಆಡಳಿತವನ್ನು ಮಾಡ್ತಾನೆ. ಬ್ರಿಟಿಷರ ಕೈಗೊಂಬೆಯಾದ ಮೀರ್ ಜಾಫರ್ ಬಂಗಾಳದ ನವಾಬನಾದ, ಆದರೆ ಅವನು ಸ್ವತಂತ್ರನಾಗಿರಲಿಲ್ಲ. ಬದಲಾಗಿ ಏನಾದ ಅಂತ ಹೇಳಿದ್ರೆ ಬ್ರಿಟಿಷರ ಕೈಗೊಂಬೆಯಾದ. ಹಾಗೆಯೇ ಬಂಗಾಳದ ಇಡೀ ರಾಜಕೀಯ ಅಧಿಕಾರವನ್ನು ಯಾರು ಪಡ್ಕೊಂಡ್ರು ಅಂತ ಹೇಳಿದ್ರೆ ಪರೋಕ್ಷವಾಗಿ ಬ್ರಿಟಿಷರು ಪಡೆದುಕೊಳ್ತಾರೆ. ಇನ್ನು ಎರಡನೇ ಪರಿಣಾಮ, ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ರಾಜಕೀಯ ಶಕ್ತಿಯಾಗಿ ಬೆಳೆಯಿತು. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ರಾಜಕೀಯ ಶಕ್ತಿಯಾಗಿ ಬೆಳೆಯಿತು. ಇಲ್ಲಿವರೆಗೆ ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗಿದ್ದಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈಗ ಪ್ರಬಲ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮುತ್ತೆ. ಯಾಕಂದರೆ ಇಡೀ ಬಂಗಾಳ ಯಾರ ಅಧೀನಕ್ಕೆ ಬಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಅಧೀನಕ್ಕೆ ಬರುತ್ತೆ. ಮುಂದೆ ಇಡೀ ಭಾರತವನ್ನು ಗೆಲ್ಲುವ ಯೋಜನೆಗಳನ್ನು ರೂಪಿಸಲಿಕ್ಕೆ ಅದು ಯಾರಿಗೆ ನೆರವಾಯಿತು ಅಂತ ಹೇಳಿದ್ರೆ ಬ್ರಿಟಿಷರಿಗೆ ನೆರವಾಯಿತು. ಇಲ್ಲಿಂದ ಮುಂದೆ ಈಸ್ಟ್ ಇಂಡಿಯಾ ಕಂಪನಿ ಹಿಂದಿರುಗಿ ನೋಡಲೇ ಇಲ್ಲ. ಒಂದೊಂದೇ ಯುದ್ಧಗಳನ್ನು ಮಾಡ್ತಾ ಇಡೀ ಭಾರತವನ್ನೇ ಗೆಲ್ಲುವ ಯೋಜನೆಗಳನ್ನು ರೂಪಿಸ್ತಾ ಹೋಗ್ತಾರೆ. ಹಾಗಾಗಿನೇ ಪ್ಲಾಸಿ ಕದನವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರಾಜಕೀಯ ಶಕ್ತಿಯಾಗಿ ಬೆಳೆಯಲು ಕಾರಣವಾಯಿತು. ಇನ್ನು ಮೂರನೆಯ ಪರಿಣಾಮ, ಆರ್ಥಿಕ ಪರಿಣಾಮ. ಆರ್ಥಿಕ ಪರಿಣಾಮಗಳು. ಮೀರ್ ಜಾಫರ್ ಬಂಗಾಳದ ನವಾಬನಾದ ನಂತರ ಬ್ರಿಟಿಷರಿಗೆ ಕೃತಜ್ಞನಾದ ಮತ್ತು 24 ಪರಗಣಗಳ ಕಂದಾಯ ವಸೂಲಿಯ ಹಕ್ಕನ್ನು ಬ್ರಿಟಿಷರಿಗೆ ಕೊಡ್ತಾನೆ. 24 ಪರಗಣಗಳು, ಕಂದಾಯ ತಾಲೂಕು. ಪರಗಣ ಅಂತ ಹೇಳಿದ್ರೆ ಕಂದಾಯ ತಾಲೂಕು. 24 ಕಂದಾಯ ತಾಲೂಕುಗಳ ಸಂಪೂರ್ಣ ಆದಾಯವನ್ನು ವಸೂಲಿ ಮಾಡುವ ಅಧಿಕಾರವನ್ನು ಯಾರಿಗೆ ಕೊಟ್ಟ ಅಂತ ಹೇಳಿದ್ರೆ ಬ್ರಿಟಿಷರಿಗೆ ಕೊಡ್ತಾನೆ. ಹಾಗೇ ಬಂಗಾಳದ ಬಹುತೇಕ ಆದಾಯ ಯಾರಿಗೆ ಹೋಯಿತು ಅಂತ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರುತ್ತೆ. ಇದರಿಂದಾಗಿ ಈಸ್ಟ್ ಇಂಡಿಯಾ ಕಂಪನಿ ಆರ್ಥಿಕವಾಗಿ ಬಲಿಷ್ಠವಾಯಿತು. ಆನಂತರ ಅವನು 1 ಕೋಟಿ ರೂಪಾಯಿಗಳನ್ನು ಕಂಪನಿಗೆ ನೀಡ್ತಾನೆ. ತನ್ನನ್ನು ನವಾಬನನ್ನಾಗಿ ಮಾಡಿದ್ದಕ್ಕಾಗಿ 1 ಕೋಟಿ ಸಂಪತ್ತನ್ನು ಯಾರಿಗೆ ಕೊಟ್ಟ ಅಂತ ಹೇಳಿದ್ರೆ ಬ್ರಿಟಿಷರಿಗೆ ನೀಡಿದ. ಇದರಿಂದ ಕಂಪನಿ ಆರ್ಥಿಕವಾಗಿ ಲಾಭವನ್ನು ಮಾಡಿಕೊಳ್ತು. ಅದರ ಜೊತೆಗೆ ಉಚಿತ ವ್ಯಾಪಾರದ ಅನುಮತಿಯನ್ನು ಕೊಡ್ತಾನೆ. ದಸ್ತಕ್ಗಳ ಮರು ಬಳಕೆಗೆ ಅವಕಾಶವನ್ನು ಮಾಡಿಕೊಡ್ತಾನೆ. ಬ್ರಿಟಿಷರು ತೆರಿಗೆ ರಹಿತವಾಗಿ ಬಂಗಾಳದಲ್ಲಿ ವ್ಯಾಪಾರ ಮಾಡುವ ಅವಕಾಶವನ್ನು ಪಡೆದುಕೊಳ್ತಾರೆ. ಇದರಿಂದ ಕಂಪನಿಗೆ ಅಪಾರವಾದಂತಹ ಲಾಭ ಅಂತಕ್ಕಂಥ ಉಂಟಾಯಿತು. ಹೀಗೆ ಬಂಗಾಳ ನಷ್ಟವನ್ನು ಅನುಭವಿಸಿದ್ರು ಯಾರು ಲಾಭವನ್ನು ಮಾಡಿಕೊಂಡ್ರು ಅಂತ ಹೇಳಿದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಲಾಭ ಅಂತಕ್ಕಂಥದ್ದನ್ನು ಮಾಡಿಕೊಡುತ್ತೆ. ಆರ್ಥಿಕವಾಗಿ ಅದು ಸಾಕಷ್ಟು ಆದಾಯವನ್ನು ಗಳಿಸಿಕೊಳ್ಳುತ್ತೆ ಅಥವಾ ಬಲಿಷ್ಠತೆ ಅಂತಕ್ಕಂಥದ್ದನ್ನು ಪಡೆದುಕೊಳ್ಳುತ್ತೆ. ಬ್ರಿಟಿಷರ ಧನದಾಹವನ್ನು ತೀರಿಸಲು ತನ್ನ ಅರಮನೆಯ ಪಾತ್ರೆ ಪಡಗಗಳನ್ನು ಯಾರು ಮಾರಾಟ ಮಾಡಬೇಕಾಯಿತು ಅಂತ ಹೇಳಿದ್ರೆ
ಮೀರ್ ಜಾಫರ್ ಮಾರಾಟವನ್ನು ಮಾಡಬೇಕಾಗಿ ಬರುತ್ತೆ. ಅವನ ಕೈಲಿ ಏನೂ ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಅವನನ್ನು ಅಧಿಕಾರದಿಂದ ಕೆಳಗಡೆ ಇಳಿಸಿ ಮತ್ತೊಬ್ಬನನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಬ್ರಿಟಿಷರು ಮಾಡ್ತಾರೆ. ಮೀರ್ ಜಾಫರ್ನ ಅಧಿಕಾರದಿಂದ ಕೆಳಗಡೆ ಇಳಿಸ್ತಾರೆ. 1760ರಲ್ಲಿ ಮೀರ್ ಖಾಸಿಂನನ್ನು ಬಂಗಾಳದ ನವಾಬನನ್ನಾಗಿ ಅವರು ನೇಮಕವನ್ನು ಮಾಡ್ತಾರೆ. ಹೀಗೆ ಬ್ರಿಟಿಷರ ಧನದಾಹವನ್ನು ತೀರಿಸುವಲ್ಲಿಯೇ ತನ್ನ ಸಮಯವನ್ನು ಯಾರು ಕಳೆದ ಅಂತ ಹೇಳಿದ್ರೆ ಮೀರ್ ಜಾಫರ್ ಕಳೆಯಬೇಕಾಗಿ ಬಂತು. ಹೀಗಾಗಿ ಬಂಗಾಳದ ಅಭಿವೃದ್ಧಿ ಆಗಲಿಲ್ಲ, ಬದಲಾಗಿ ಯಾರ ಅಭಿವೃದ್ಧಿ ಆಯಿತು ಅಂತ ಹೇಳಿದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಭಿವೃದ್ಧಿ ಅಂತಕ್ಕಂಥದ್ದು ಆಯಿತು. ಇನ್ನು 4ನೆಯ ಪರಿಣಾಮ, ಭಾರತೀಯ ಸೈನಿಕ ದೌರ್ಬಲ್ಯದ ಬಯಲು. ಭಾರತೀಯ ಸೈನಿಕ ದೌರ್ಬಲ್ಯ ಬಯಲಾಯಿತು. ಐವತ್ತು ಸಾವಿರ ಸೈನ್ಯವನ್ನು ಹೊಂದಿದ್ರೂ ಸಹ ಕೆಲವೇ ಸೈನಿಕರನ್ನ, ಬೆರಳೆಣಿಕೆಯಷ್ಟಿದ್ದಂಥ ಸೈನಿಕರನ್ನು ಸೋಲಿಸಲಿಕ್ಕೆ ಭಾರತೀಯರಿಗೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಭಾರತೀಯರಲ್ಲಿ ಏನಿರಲಿಲ್ಲ, ಒಗ್ಗಟ್ಟು ಅಂತಕ್ಕನ್ನದಿರಲಿಲ್ಲ. ಬಂಗಾಳದ ಕೆಲವರೇ ಬ್ರಿಟಿಷರ ಜೊತೆಗೆ ಸೇರಿಕೊಂಡು ಬಂಗಾಳವನ್ನು ಯಾರಿಗೆ ಮಾರಾಟ ಮಾಡಿದ್ರು ಅಂತ ಹೇಳಿದ್ರೆ ಬ್ರಿಟಿಷರಿಗೆ ಮಾರಾಟ ಅಂತಕ್ಕನ್ನೋದನ್ನು ಮಾಡಿದ್ರು. ಹಾಗಾಗಿ ಇದೊಂದು ಯುದ್ಧವಾಗಿರದೆ ಇದೇನಾಗಿತ್ತು ಅಂತ ಹೇಳಿದ್ರೆ ಒಂದು ಒಪ್ಪಂದ ಆಗಿತ್ತು. ನಾವು ಭಾರತೀಯರನ್ನು ಒಡೆದು ಆಳುವ ಮೂಲಕ ಇಡೀ ಭಾರತವನ್ನು ಗೆಲ್ಲಬಹುದು ಎಂಬ ಕನಸನ್ನ ಕಾಣುವಂತೆ ಯಾವ್ದು ಮಾಡ್ತು ಅಂತ ಹೇಳಿದ್ರೆ ಪ್ಲಾಸಿ ಕದನ ಅಂತಕ್ಕನ್ನೋದು ಮಾಡ್ತು. ಭಾರತೀಯ ಸೈನಿಕರ ದೌರ್ಬಲ್ಯ ಜಗಜ್ಜಾಹೀರಾಯಿತು. ಇನ್ನು ಕೊನೆಯ ಪರಿಣಾಮ, ಬಕ್ಸಾರ್ ಕದನಕ್ಕೆ ಸ್ಫೂರ್ತಿ. ಪ್ಲಾಸಿ ಕದನದ ವಿಜಯ ಬಕ್ಸಾರ್ ಕದನಕ್ಕೆ ಪ್ರೇರಣೆಯನ್ನು ಒದಗಿಸುತ್ತೆ. ಅದೇ ರೀತಿ 3ನೇ ಕರ್ನಾಟಿಕ್ ಕದನಕ್ಕೂ ಪ್ರೇರಕವಾಗುತ್ತೆ. ಪ್ಲಾಸಿ ಕದನದ ವಿಜಯ, 3ನೇ ಕರ್ನಾಟಿಕ್ ಕದನ ಮತ್ತು ಬಕ್ಸಾರ್ ಕದನಕ್ಕೆ ಪ್ರೇರಣೆ, ಸ್ಫೂರ್ತಿ ಅಂತಕ್ಕನ್ನೋದನ್ನು ಒದಗಿಸ್ತು. ಇಲ್ಲಿಂದ ಸ್ಫೂರ್ತಿಯನ್ನು ಪಡೆದುಕೊಂಡಂತಹ ಬ್ರಿಟಿಷರು ಮುಂದೆ ಮತ್ತೆಂದು ಹಿಂದಿರುಗಿ ನೋಡದೆ ಭಾರತದ ಒಂದೊಂದೇ ಪ್ರದೇಶಗಳನ್ನು ಆಕ್ರಮಣವನ್ನು ಮಾಡಲಿಕ್ಕೆ ಯುದ್ಧ ನೀತಿಯನ್ನು ಮುಂದುವರಿಸುವ, ತಮ್ಮ ವಿಸ್ತರಣಾ ನೀತಿಯನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದಿಷ್ಟು ಪ್ಲಾಸಿ ಕದನದ ಕಾರಣಗಳು, ಪ್ಲಾಸಿ ಕದನದ ಗತಿ ಮತ್ತು ಪ್ಲಾಸಿ ಕದನದ ಪರಿಣಾಮ. ನೆಕ್ಸ್ಟ್, ಬಕ್ಸಾರ್ ಕದನ. ಬಕ್ಸಾರ್ ಕದನ 1764. ಬಕ್ಸಾರ್ ಕದನ 1764. ಪ್ಲಾಸಿ ಕದನದ ನಂತರ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾರೆ. 1757ರಿಂದ 1757ರಿಂದ 1760ರವರೆಗೆ ಬಂಗಾಳದ ನವಾಬನಾಗಿ ಆಡಳಿತವನ್ನು ಮಾಡ್ತಾನೆ. ಇವನಿಗೆ ಬಂಗಾಳದ ಗವರ್ನರ್ ರಾಬರ್ಟ್ ಕ್ಲೈವ್ನ ಬೆಂಬಲವಿತ್ತು. 1757ರಿಂದ 60ರವರೆಗೆ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಅವನಿಗೆ ಯಾರ ಬೆಂಬಲ ಇತ್ತು ಅಂತ ಹೇಳಿದ್ರೆ ಬಂಗಾಳದ ಗವರ್ನರ್ ಆಗಿದ್ದಂಥ ರಾಬರ್ಟ್ ಕ್ಲೈವ್ನ ಬೆಂಬಲ ಇತ್ತು. ಅವನ ಸಹಾಯದೊಂದಿಗೆ ಬ್ರಿಟಿಷರ ಕೈಗೊಂಬೆಯಾಗಿ ಅವರಿಗೆ ಅನುಕೂಲವಾಗುವಂತೆ ಮೀರ್ ಜಾಫರ್ ಆಡಳಿತ ಅಂತಕ್ಕನ್ನೋದನ್ನು ನಡೆಸ್ತಾನೆ. 1760ರಲ್ಲಿ ರಾಬರ್ಟ್ ಕ್ಲೈವ್ ಇಂಗ್ಲೆಂಡ್ಗೆ ವಾಪಸ್ ಹೋಗ್ತಾನೆ. ಅಲ್ಲಿಗೆ ಮೀರ್ ಜಾಫರ್ನ ದುರಾದೃಷ್ಟ ಆರಂಭ ಆಗುತ್ತೆ. ಅಲ್ಲಿಯವರೆಗೂ ರಾಬರ್ಟ್ ಕ್ಲೈವ್ ಅವನ ಕೈ ಹಿಡಿದಿದ್ದ. ಯಾವಾಗ ಅವನು 1760ರಲ್ಲಿ ಇಂಗ್ಲೆಂಡ್ಗೆ ವಾಪಸ್ ಹೋಗ್ತಾನೋ ಅವನ ಸ್ಥಾನಕ್ಕೆ ವ್ಯಾನ್ಸಿ ಟಾರ್ಟ್ ಅಂತಕ್ಕಂಥ ಗವರ್ನರ್ ಬರ್ತಾನೆ ಭಾರತಕ್ಕೆ. ಅವನು ಬಂದ ತಕ್ಷಣವೇ ಬಾಕಿ ಹಣವನ್ನು ನೀಡಲು ಮೀರ್ ಜಾಫರ್ನ ಮೇಲೆ ಒತ್ತಡವನ್ನು ಏರ್ತಾನೆ. ಅವನ ಅರಮನೆಯ ಪಾತ್ರೆ ಪಡಗಳನ್ನು ಮಾರಿದನ್ನು ಬ್ರಿಟಿಷರ ಧನದಾಹವನ್ನು ತೀರಿಸಲಿಕ್ಕೆ, ಅವರಿಗೆ ಕೊಡಬೇಕಾದಂಥ ಬಾಕಿಯನ್ನು ತೀರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ವ್ಯಾನ್ಸಿ ಟಾರ್ಟ್ ಎಂಬ ಗವರ್ನರ್ ಮೀರ್ ಜಾಫರ್ನನ್ನು ಕೆಳಗಡೆ ಇಳಿಸಿ ಮೀರ್ ಖಾಸಿಂನನ್ನು ಬಂಗಾಳದ ನವಾಬನಾಗಿ ನೇಮಕವನ್ನು ಮಾಡ್ತಾನೆ. ಹೀಗೆ 1760ರಲ್ಲಿ ಮೀರ್ ಜಾಫರ್ ಅಧಿಕಾರವನ್ನು ಕಳ್ಕೊಂಡ. ಮತ್ತು ಯಾರು ಅಧಿಕಾರಕ್ಕೆ ಬಂದರು ಅಂತ ಹೇಳಿದ್ರೆ ಮೀರ್ ಖಾಸಿಂ ಅಂತಕ್ಕಂಥದ್ದು ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ಬರ್ತಾನೆ. ಅವನು ಬಂದ ತಕ್ಷಣವೇ ಬ್ರಿಟಿಷರಿಗೆ ಕೊಡಬೇಕಾದ ಪರಿಹಾರವನ್ನು ಕೊಡ್ತಾನೆ. ಬ್ರಿಟಿಷರಿಗೆ ಕೊಡಬೇಕಾದಂಥ ಪರಿಹಾರವನ್ನು ಕೊಡ್ತಾನೆ ಮತ್ತು ಬ್ರಿಟಿಷರಿಂದ ಸ್ವತಂತ್ರನಾಗಲು ಬಯಸ್ತಾನೆ. ಅವನು ಬ್ರಿಟಿಷರ ಕೈಗೊಂಬೆಯಾಗಲು ಬಯಸ್ತಿಲ್ಲ, ಬದಲಾಗಿ ಏನಾದ ಅಂತ ಹೇಳಿದ್ರೆ ಸ್ವತಂತ್ರನಾಗಲು ಬಯಸ್ತಾನೆ. ರಾಜಧಾನಿಯನ್ನ ಮುರ್ಷಿದಾಬಾದ್ನಿಂದ ಮೋಂಘೀರ್ಗೆ ವರ್ಗಾವಣೆಯನ್ನ ಮಾಡ್ತಾನೆ.
ಬ್ರಿಟಿಷರನ್ನು ಸೋಲಿಸಲು ಬೇಕಾದ ಸಿದ್ಧತೆಗಳನ್ನು ಅವನು ಮಾಡ್ತಾ ಹೋದ. ಹಾಗಾಗಿ ಬ್ರಿಟಿಷರು ತಾವೇ ಅಧಿಕಾರಕ್ಕೆ ತಂದಂತಹ ಮೀರ್ ಕಾಸಿಂನನ್ನ ಈಗ ಅನಿವಾರ್ಯವಾಗಿ ಮತ್ತೇನು ಮಾಡಬೇಕಾಯ್ತು, ಕೆಳಗಡೆ ಇಳಿಸಲೇಬೇಕಾಯ್ತು. ಇಲ್ಲ ಅಂತ ಹೇಳಿದ್ರೆ ಬಂಗಾಳವನ್ನ ಕಳೆದುಕೊಳ್ಳುವ ಅಪಾಯ ಯಾರಿಗೆ ಎದುರಾಯ್ತು ಅಂತ ಹೇಳಿದ್ರೆ ಬ್ರಿಟಿಷರಿಗೆ ಎದುರಾಗಿದೆ. ಹಾಗೆಯೇ ಮೀರ್ ಕಾಸಿಂನನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಲಿಕ್ಕಾಗಿನೇ ಬ್ರಿಟಿಷರು ಮತ್ತೊಂದು ಯುದ್ಧವನ್ನ ಬಂಗಾಳದಲ್ಲಿ ನಡೆಸಿರೋ. ಆ ಯುದ್ಧವೇ ಯಾವುದು ಅಂತ ಹೇಳಿದ್ರೆ ಬಕ್ಸರ್ ಕದನ ಸಾಶ 1764ರಲ್ಲಿ ನಡೆಯಿತು. ಇನ್ನು ಯುದ್ಧದ ಕಾರಣಗಳು. ಮೊದಲನೇ ಕಾರಣ ರಾಜಕೀಯ ಕಾರಣ. ರಾಜಕೀಯ ಕಾರಣ ಅಂತ ಹೇಳಿದ್ರೆ ಬ್ರಿಟಿಷರ ಕೈಗೊಂಬೆಯಾಗಲು ಮೀರ್ ಖಾಸಿಂ ನಿರಾಕರಿಸಿದ್ದು. ಬ್ರಿಟಿಷರ ಕೈಗೊಂಬೆಯಾಗಲು ಮೀರ್ ಖಾಸಿಂ ನಿರಾಕರಿಸಿದ್ದು. ಇವನು ಸ್ವತಂತ್ರ ಪ್ರೇಮಿ. ಇವನು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಬಯಸಿದ. ಅದಕ್ಕೋಸ್ಕರನೇ ರಾಜಧಾನಿಯನ್ನ ಬದಲಾವಣೆಯನ್ನು ಮಾಡಿಕೊಂಡ. ಬ್ರಿಟಿಷರನ್ನ ಸೋಲಿಸಲಿಕ್ಕೆ ಬೇಕಾದಂಥ ಸೈನಿಕ ಸಿದ್ಧತೆಗಳನ್ನು ಮಾಡ್ತಾ ಹೋದ. ಹಾಗಾಗಿನೇ ತಮ್ಮ ಕೈಗೊಂಬೆ ಆಗ್ತಾನೆ ಅಂತೇಳಿ ಅಧಿಕಾರಕ್ಕೆ ತಂದಿದ್ರು. ಯಾವಾಗ ಕೈಗೊಂಬೆಯಾಗಲು ನಿರಾಕರಿಸಿದ್ನೋ ಹಾಗಾಗಿ ಅವನನ್ನು ಅನಿವಾರ್ಯವಾಗಿ ಅಧಿಕಾರದಿಂದ ಕೆಳಗಡೆ ಇಳಿಸಿ ಪುನಃ ಮೀರ್ ಜಾಫರ್ನನ್ನೇ ನವಾಬನನ್ನಾಗಿ ಮಾಡಲಿಕ್ಕಾಗಿನೇ ಬಕ್ಸಾರ್ ಕದನ ಅಂತಕ್ಕಂಥದ್ದು ನಡೆಯಿತು. ಇನ್ನು ಎರಡನೆಯ ಕಾರಣ ಶಾ ಆಲಂನ ಪ್ರಕರಣ. ಶಾ ಆಲಂನ ಪ್ರಕರಣ 1760ರಲ್ಲಿ ಮೊಘಲ್ ದೊರೆ ಎರಡನೆಯ ಆಲಂಗೀರ್ ಮರಣವನ್ನು ಹೊಂದುತ್ತಾನೆ. 1760ರಲ್ಲಿ ಮೊಘಲ್ ದೊರೆಯಾಗಿದ್ದಂಥ ಎರಡನೆಯ ಆಲಂಗೀರ್ ಮರಣವನ್ನು ಹೊಂತಾನೆ. ಅವನ ನಂತರ ಮೊಘಲ್ ದೊರೆಯಾಗಿ ಶಾ ಆಲಂ ಅಧಿಕಾರಕ್ಕೆ ಬರ್ತಾನೆ. ಆಲಂಗೀರ್ನ ಮರಣದ ನಂತರ ಶಾ ಆಲಂ ಮೊಘಲ್ ಸುಲ್ತಾನನಾದ. ಆದರೆ ಅವನ ಅಧಿಕಾರವನ್ನು ಒಪ್ಪಲು ನವಾಬ ನಿರಾಕರಿಸ್ತಾನೆ. ಮೀರ್ ಕಾಸಿಂ ಅವನ ಅಧಿಕಾರ ಒಪ್ಪಲು ನಿರಾಕರಿಸ್ತಾನೆ. ಆ ಸಂದರ್ಭದಲ್ಲಿ ಶಾ ಆಲಂ ಬ್ರಿಟಿಷರಿಗೆ ಮನವಿ ಮಾಡಿದ್ರು. ಬ್ರಿಟಿಷರು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಆದರೆ ಮೀರ್ ಕಾಸಿಂಗೆ ಅನಿಸುತ್ತೆ ಬ್ರಿಟಿಷರಿಗೆ ನನ್ನನ್ನು ಕಂಡರೆ ಭಯವಿದೆ, ಹಾಗಾಗಿನೇ ನನ್ನ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲು ಹಿಂದೇಟು ಆಗ್ತಾ ಇದ್ದಾರೆ ಅಂತೇಳಿ ಬ್ರಿಟಿಷರ ವಿರುದ್ಧ ತೀವ್ರಗತಿಯಲ್ಲಿ ಮತ್ತಷ್ಟು ಯುದ್ಧ ಸನ್ನದ್ಧತೆಯನ್ನು ಮಾಡ್ತಾ ಹೋಗ್ತಾನೆ. ಇದು ಸಹ ಬಕ್ಸಾರ್ ಕದನಕ್ಕೆ ಪ್ರೇರಣೆ ಆಗುತ್ತೆ. ಇನ್ನು ಮೂರನೆಯ ಕಾರಣ ರಾಮನಾರಾಯಣನ ಪ್ರಕರಣ. ರಾಮನಾರಾಯಣ ಬಂಗಾಳದ ದಿವಾನನಾಗಿದ್ದ. ಮೀರ್ ಕಾಸಿಮನ ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದ. ರಾಜದ್ರೋಹದ ಆಪಾದನೆಯ ಮೇಲೆ ನವಾಬ ಅವನನ್ನು ದಿವಾನ ಹುದ್ದೆಯಿಂದ ಕಿತ್ತು ಹಾಕ್ತಾನೆ. ರಾಮನಾರಾಯಣನನ್ನು ದಿವಾನ ಹುದ್ದೆಯಿಂದ ಕಿತ್ತು ಹಾಕ್ತಾರೆ. ಬ್ರಿಟಿಷರು ರಾಮನಾರಾಯಣನಿಗೆ ಆಶ್ರಯವನ್ನು ಕೊಡ್ತಾರೆ. ಆಗ ಮೀರ್ ಕಾಸಿಂ ಬ್ರಿಟಿಷರಲ್ಲಿ ಮನವಿಯನ್ನು ಮಾಡ್ತಾನೆ. ರಾಮನಾರಾಯಣ ನನ್ನ ಶತ್ರು, ರಾಜದ್ರೋಹದ ಆಪಾದನೆ ಮೇಲೆ ಅವನನ್ನು ಕಿತ್ತು ಹಾಕಿದ್ದೇನೆ, ಹಾಗಾಗಿ ನೀವು ಅವನಿಗೆ ರಕ್ಷಣೆಯನ್ನು ಕೊಡಬೇಡಿ, ತಕ್ಷಣಕ್ಕೆ ಅವನನ್ನು ನನಗೆ ಒಪ್ಪಿಸಿ ಎಂಬ ಮನವಿಯನ್ನು ಮಾಡ್ತಾನೆ. ಬ್ರಿಟಿಷರು ಹಿಂದೆ ಸಿರಾಜುದ್ದೌಲ ಕೇಳಿದಾಗ ಶೌಕತ್ ಜಂಗನನ್ನು, ಘಾಸಿಟಿ ಬೇಗಂಳನ್ನು ಮತ್ತು ರಾಜವಲ್ಲಭನನ್ನು ಒಪ್ಪಿಸಿರಲಿಲ್ಲ. ಆದರೆ ವ್ಯಾನ್ಸಿ ಟಾಟ್ ಎಂಬ ಗವರ್ನರ್ ಏನು ಮಾಡ್ತಾನೆ, ರಾಮನಾರಾಯಣನನ್ನು ಮೀರ್ ಕಾಸಿಮ್ಮನಿಗೆ ಒಪ್ಪಿಸ್ತಾನೆ. ಈ ಘಟನೆ ಮೀರ್ ಕಾಸಿಂ ನನ್ನನ್ನು ಕಂಡರೆ ಬ್ರಿಟಿಷರು ಹೆದರ್ತಾರೆ ಅಂತಕ್ಕನ್ನೋದನ್ನು ಮತ್ತಷ್ಟು ಏನು ಮಾಡ್ತು ಅಂತಾರೆ, ಬಲಪಡಿಸ್ತವೆ. ಹಾಗಾಗಿನೇ ಕಬ್ಬಿಣ ಕಾದಾಗಲೇ ಏನು ಮಾಡಬೇಕು, ಅದನ್ನು ಬಗ್ಗಿಸಬೇಕು ಎಂಬ ನೀತಿಯಂತೆ ಈಗಲೇ ಬ್ರಿಟಿಷರು ನನಗೆ ಎದುರಿಕೊಂಡಿದ್ದಾರೆ, ಅವರನ್ನು ಏನಾರು ಮಾಡಿ ಈಗಲೇ ಸೋಲಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತಾನೆ. ಯುದ್ಧ ಸನ್ನದ್ಧತೆಯನ್ನು ಮಾಡ್ತಾ ಹೋಗ್ತಾನೆ, ಅಥವಾ ಯುದ್ಧಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಅವನು ಮಾಡ್ತಾ ಹೋಗ್ತಾನೆ. ಈ ಘಟನೆಯು ಸಹ ಯಾವುದಕ್ಕೆ ಕಾರಣ ಆಯಿತು ಅಂತಂದರೆ ಬಕ್ಸಾರ್ ಕದನಕ್ಕೆ ಕಾರಣವಾಯಿತು. ಕೊನೆ ತತ್ಕ್ಷಣದ ಕಾರಣ.
ದಸ್ತಕ್ಗಳ ರದ್ದತಿ. ದಸ್ತಕ್ಗಳ ರದ್ದತಿ. ಮೀರ್ ಜಾಫರ್ ಬಂಗಾಳದ ನವಾಬನಾದ ನಂತರ ಪುನಃ ದಸ್ತಕಗಳನ್ನು ಜಾರಿಗೊಳಿಸ್ತಾರೆ. ಆ ದಸ್ತಕಗಳನ್ನು ಬಳಸಿಕೊಂಡು ಬ್ರಿಟಿಷ್ ಕಂಪನಿ ತನ್ನ ವ್ಯಾಪಾರವನ್ನು ಉಚಿತವಾಗಿ ಬಂಗಾಳದಲ್ಲಿ ಮಾಡ್ತಾ ಇತ್ತು. ಈಗ ಅವುಗಳನ್ನು ದುರುಪಯೋಗ ಮಾಡ್ತಾರೆ. ಬ್ರಿಟಿಷ್ ಅಥವಾ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕನ್ನದೇನಿದೆ, ಆ ದಸ್ತಕಗಳ ದುರುಪಯೋಗವನ್ನು ಮಾಡಿಕೊಳ್ಳುತ್ತೆ. ಆ ದಸ್ತಕಗಳನ್ನು ಅವರು ಪಡೆದುಕೊಂಡಿದ್ದು ಕಂಪನಿಯ ವ್ಯಾಪಾರಕ್ಕಾಗಿ. ಆ ದಸ್ತಕಗಳನ್ನು ಬಳಸಿಕೊಂಡು ಉಚಿತವಾಗಿ ಅವರು ಯಾರ ವ್ಯಾಪಾರವನ್ನು ಮಾಡಬಹುದಾಗಿತ್ತು ಅಂತ ಹೇಳಿದ್ರೆ ಕಂಪನಿಯ ವ್ಯಾಪಾರವನ್ನು ಮಾತ್ರ ಮಾಡಬಹುದಿತ್ತು. ಆದರೆ ಅವುಗಳನ್ನು ತಮ್ಮ ಖಾಸಗಿ ವ್ಯಾಪಾರಕ್ಕೂ ಬಳಸಿಕೊಳ್ತಾರೆ. ಖಾಸಗಿ ವ್ಯಾಪಾರಕ್ಕೂ ಯಾವುಗಳನ್ನು ದುರ್ಬಳಕೆ ಮಾಡಿಕೊಂಡ್ರು ಅಂತ ಹೇಳಿದ್ರೆ ದಸ್ತಕಗಳನ್ನು ದುರ್ಬಳಕೆ ಮಾಡಿಕೊಂಡ್ರು. ಅಷ್ಟೇ ಅಲ್ಲ, ಭಾರತೀಯ ವ್ಯಾಪಾರಿಗಳಿಗೆ ಮಾರಾಟವನ್ನು ಮಾಡ್ತಾರೆ. ತಾವಷ್ಟೇ ವ್ಯಾಪಾರ ಮಾಡಲಿಲ್ಲ, ಕಂಪನಿ ವ್ಯಾಪಾರವನ್ನು ಅಷ್ಟೇ ಮಾಡಲಿಲ್ಲ, ಅವುಗಳನ್ನು ಅಧಿಕ ಹಣಕ್ಕೆ ಯಾರಿಗೆ ಮಾರಿದ್ರು ಅಂತ ಹೇಳಿದ್ರೆ ಭಾರತೀಯ ವ್ಯಾಪಾರಿಗಳಿಗೂ ಮಾರಾಟವನ್ನು ಮಾಡ್ತಾರೆ. ಹಾಗೆಯೇ ಭಾರತೀಯ ವ್ಯಾಪಾರಿಗಳು ಯಾರು ದಸ್ತಕಗಳನ್ನು ಕೊಂಡ್ಕೊಂಡ್ರೋ ಅವರು ಸಹ ಬಂಗಾಳದಲ್ಲಿ ಉಚಿತ ವ್ಯಾಪಾರವನ್ನು ಆರಂಭಿಸ್ತಾರೆ. ಇದರಿಂದ ಬಂಗಾಳಕ್ಕೆ ಬರ್ತಾ ಇದ್ದಂಥ ಆದಾಯ ಸಂಪೂರ್ಣವಾಗಿ ಏನಾಯ್ತು ಅಂತ ಹೇಳಿದ್ರೆ ನಿಂತು ಹೋಗುತ್ತೆ. ಹೀಗಾಗಿನೇ ಬಂಗಾಳ ಆರ್ಥಿಕ ದುಸ್ಥಿತಿಯನ್ನು ಎದುರಿಸಬೇಕಾಗಿ ಬರುತ್ತೆ. ಆಗ ಮೀರ್ ಕಾಸಿಂ ಎಚ್ಚರಿಕೆಯನ್ನು ಕೊಡ್ತಾನೆ. ದಸ್ತಕಗಳನ್ನು ಕಂಪನಿಯ ವ್ಯಾಪಾರಕ್ಕಾಗಿ ಮಾತ್ರ ಬಳಸಿ, ನಿಮ್ಮ ಖಾಸಗಿ ವ್ಯಾಪಾರಕ್ಕೆ ಮತ್ತು ಭಾರತೀಯರಿಗೆ ಅವುಗಳನ್ನು ಮಾರಾಟವನ್ನು ಮಾಡಬೇಡಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟರು. ಅದರ ದುರುಪಯೋಗವನ್ನು ಯಾರು ನಿಲ್ಲಿಸ್ತಿಲ್ಲ ಅಂತ ಹೇಳಿದ್ರೆ ಬ್ರಿಟಿಷರು ನಿಲ್ಲಿಸ್ತಿಲ್ಲ. ಹಾಗಾಗಿನೇ ಇಡೀ ದಸ್ತಕಗಳನ್ನು ರದ್ದುಪಡಿಸಿ ಇನ್ನು ಮುಂದೆ ಬಂಗಾಳದಲ್ಲಿ ನೀವು ವ್ಯಾಪಾರವನ್ನು ಮಾಡೋದೇ ಆದರೆ ತೆರಿಗೆಯನ್ನು ಕಟ್ಟಿಯೇ ವ್ಯಾಪಾರವನ್ನು ಮಾಡಬೇಕು ಅಂತ ಹೇಳ್ತೇನೆ. ಇಲ್ಲಿಯವರೆಗೆ ಪುಕ್ಸಟ್ಟೆ ವ್ಯಾಪಾರ ಮಾಡ್ತಿದ್ದಂಥವ್ರು ಈಗ ತೆರಿಗೆಯನ್ನು ಕಟ್ಟಿ ವ್ಯಾಪಾರವನ್ನು ಮಾಡಬೇಕಾಯಿತು. ಇದರಿಂದ ಕಂಪನಿಗೂ ನಷ್ಟ ಆಯಿತು, ಅವರಿಗೂ ನಷ್ಟ ಆಯಿತು, ಮತ್ತು ಭಾರತೀಯರಿಗೆ ಹೆಚ್ಚು ಹಣಕ್ಕೆ ಏನು ಮಾರಾಟ ಮಾಡ್ತಾ ಇದ್ರು ಆ ಹಣವೂ ಸಹ ಬ್ರಿಟಿಷ್ ಅಧಿಕಾರಿಗಳಿಗೆ ದೊರೆಯದಂತಾಯಿತು. ಹಾಗಾಗಿನೇ ದಸ್ತಕಗಳನ್ನು ಮರುಜಾರಿಗೊಳಿಸುವಂತೆ ಒತ್ತಡವನ್ನು ಏರ್ತಾರೆ. ಆದರೆ ಅವುಗಳನ್ನು ಯಾರು ಮರುಜಾರಿಗೊಳಿಸ್ತಿಲ್ಲ ಅಂತ ಹೇಳಿದ್ರೆ ಮೀರ್ ಕಾಸಿಂ ಮರುಜಾರಿಗೊಳಿಸ್ತಿಲ್ಲ. ಹಾಗೆಯೇ ಅನಿವಾರ್ಯವಾಗಿ ಬ್ರಿಟಿಷರು ಯಾರ ಮೇಲೆ ದಾಳಿಯನ್ನು ನಡೆಸ್ತಾರೆ ಅಂತ ಹೇಳಿದ್ರೆ ಮೀರ್ ಕಾಸಿಂನ ಮೇಲೆ ದಾಳಿಯನ್ನು ನಡೆಸಿ ಅವನನ್ನು ಅಧಿಕಾರದಿಂದ ಕೆಳಗಡೆ ಇಳಿಸಲಿಕ್ಕಾಗಿಯೇ ಬಕ್ಸಾರ್ ಕದನ ಅಂತಕ್ಕಂಥದ್ದು ನಡೆಯಿತು. ಇದಿಷ್ಟು ಬಕ್ಸಾರ್ ಕದನದ ಕಾರಣಗಳು. ಒಂದು, ರಾಜಕೀಯ ಕಾರಣ. 2, ಶಾ ಆಲಂನ ಪ್ರಕರಣ. 3, ರಾಮನಾರಾಯಣನ ಪ್ರಕರಣ. 4ನೇದು, ದಸ್ತಕಗಳ ರದ್ದತಿ. ಇನ್ನು ಯುದ್ಧದ ಘಟನೆಗಳು ಅಥವಾ ಗತಿ. ಯುದ್ಧದ ಘಟನೆ ಅಥವಾ ಗತಿ. ಮೀರ್ ಕಾಸಿಂ ಬ್ರಿಟಿಷರನ್ನು ಸೋಲಿಸಲು ತ್ರಿಪಕ್ಷ ಮೈತ್ರಿಕೂಟವನ್ನು ರಚಿಸ್ತಾನೆ. ತ್ರಿಪಕ್ಷ ಮೈತ್ರಿಕೂಟ. ಬಂಗಾಳದ ನವಾಬ ಮೀರ್ ಕಾಸಿಂ, ಔಧಿನ ನವಾಬ ಶೂಜಾ ಉದ್ದೌಲಾ, ಔಧಿನ ನವಾಬ ಶೂಜಾ ಉದ್ದೌಲಾ ಮತ್ತು ಮೊಘಲ್ ದೊರೆ ಶಾ ಆಲಂ, ಈ ಮೂವರು ಸೇರಿಕೊಂಡು ತ್ರಿಪಕ್ಷ ಮೈತ್ರಿಕೂಟವನ್ನು ರಚಿಸಿಕೊಳ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಲು. ಈ ತ್ರಿಪಕ್ಷ ಮೈತ್ರಿಕೂಟದಲ್ಲಿ ಸುಮಾರು 50,000ದಷ್ಟು ಸೈನಿಕರಿದ್ದರು. ಈ ತ್ರಿಪಕ್ಷ ಕೂಟದಲ್ಲಿ 50,000ದಷ್ಟು ಸೈನ್ಯವನ್ನು ಅವರು ಜಮಾವಣೆ ಅಂತಕ್ಕನ್ನೋದನ್ನು ಮಾಡ್ತಾರೆ. ಹಾಗೆಯೇ ಬ್ರಿಟಿಷರು ಬಂಗಾಳ, ಮುಂಬೈ ಮತ್ತು ಮದ್ರಾಸ್ನಿಂದ ಸೈನ್ಯವನ್ನು ಕರೆಸಿಕೊಳ್ತಾರೆ. ಮುಂಬೈ, ಮದ್ರಾಸ್ ಮತ್ತು ಬಂಗಾಳ ಎಲ್ಲ ಸೈನ್ಯವನ್ನು ಅವರು ಒಗ್ಗೂಡಿಸ್ತಾರೆ. ಸುಮಾರು 7,000ದಷ್ಟು ಸೈನ್ಯ ಒಗ್ಗೂಡುತ್ತೆ. ಈ ಕಡೆ ನವಾಬನ ಸೈನ್ಯದಲ್ಲಿ 50,000 ಸೈನಿಕರು, ಬ್ರಿಟಿಷರ ಪಕ್ಷದಲ್ಲಿ 7,000 ಸೈನಿಕರು, ಇಬ್ಬರು ಮುಖಾಮುಖಿಯಾಗಿ ನಿಲ್ತಾರೆ. ಅಕ್ಟೋಬರ್ 22, 1764 ಯುದ್ಧ ಆರಂಭ ಆಗುತ್ತೆ. ಅಕ್ಟೋಬರ್ 22, 1764 ಯುದ್ಧ ಆರಂಭ ಆಯಿತು. ಕೆಲವೇ ಸಾವಿರದಷ್ಟಿದ್ದಂಥ ಬ್ರಿಟಿಷರು ಯುದ್ಧದಲ್ಲಿ ಗೆಲುವನ್ನು ಕಾಣ್ತಾರೆ. ಕೆಲವೇ ಸಾವಿರದಷ್ಟಿದ್ದಂಥ ಬ್ರಿಟಿಷ್ ಸೈನಿಕರು ಯುದ್ಧದಲ್ಲಿ ಗೆಲುವನ್ನು ಕಾಣ್ತಾರೆ. ಮೀರ್ ಕಾಸಿಂ ಸೋತು ರಣರಂಗದಿಂದ ಪಲಾಯನವನ್ನು ಮಾಡ್ತಾನೆ. ಸೋತಂಥ ಮೀರ್ ಕಾಸಿಂ ರಣರಂಗದಿಂದ ಪಲಾಯನವನ್ನು ಮಾಡ್ತಾನೆ. ದೆಹಲಿಯನ್ನು ತಲುಪ್ತಾನೆ. ದೆಹಲಿಯಲ್ಲಿಯೇ ಅತ್ಯಂತ
ಕೀಳು ಮಟ್ಟದ ಜೀವನವನ್ನು ನಡೆಸ್ತಾನೆ. ಭಿಕ್ಷಾಟನೆಯನ್ನು ಮಾಡ್ತಾ ಅವನು ಜೀವನವನ್ನು ನಡೆಸ್ತಾನೆ. 1777ರಲ್ಲಿ ಅವನು ದೆಹಲಿಯಲ್ಲಿ ಮರಣವನ್ನು ಹೊಂದುತ್ತಾನೆ. ಆನಂತರ ಶೂಜಾ ಉದ್ದೌಲ ಯುದ್ಧವನ್ನು ಮುಂದುವರಿಸಬೇಕಾಯಿತು. ಅವನು ಸಹ ರಣರಂಗದಿಂದ ಪಾಲಾಯನವನ್ನು ಮಾಡಿ ರೋಹಿಲ ಖಂಡಕ್ಕೆ ಓಡಿ ಹೋಗ್ತಾನೆ. ಇನ್ನು ಉಳ್ಕೊಂಡವನು ಶಾ ಆಲಂ, ಅವನು ಬ್ರಿಟಿಷರಿಗೆ ಶರಣಾಗ್ತಾನೆ ಮತ್ತು ಬ್ರಿಟಿಷರು ಅವನ ಜೊತೆಗೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಆ ಒಪ್ಪಂದವೇ ಯಾವುದು ಅಂತ ಹೇಳಿದ್ರೆ ಅಲಹಾಬಾದ್ ಒಪ್ಪಂದ. ಆ ಅಲಹಾಬಾದ್ ಒಪ್ಪಂದದೊಂದಿಗೆ ಬಕ್ಸಾರ್ ಕದನ ಮುಕ್ತಾಯ ಅಂತಕ್ಕನ್ನೋದನ್ನು ಹೊಂದುತ್ತೆ. ಹೀಗೆ ಕೆಲವೇ ದಿನಗಳ ಕಾಲ ನಡೆದಂಥ 2 ದಿನಗಳ ಕಾಲ ಮಾತ್ರ ಯುದ್ಧ ಅಂತಕ್ಕನ್ನ ನಡೆಯುತ್ತೆ. 2 ದಿನಗಳಲ್ಲಿ ಮೀರ್ ಕಾಸಿಮನು ಸೋಲ್ತಾನೆ, ಹಾಗೆಯೇ ಶೂಜಾ ಉದ್ದೌಲನು ಸೋತು ಓಡಿ ಹೋಗ್ತಾನೆ, ಶಾ ಆಲಂ ಸೋತು ಶರಣಾಗತಿ ಅಂತಕ್ಕನ್ನೋದನ್ನು ಹೊಂದುತ್ತಾನೆ. ಹೀಗೆ ತ್ರಿಪಕ್ಷ ಮೈತ್ರಿಕೂಟ ಬ್ರಿಟಿಷರಿಗೆ ಶರಣಾಗತಿಯನ್ನು ಸೋಲನ್ನು ಕಾಣುವುದರೊಂದಿಗೆ ಶರಣಾಗತಿಯನ್ನು ಹೊಂದುವುದರೊಂದಿಗೆ ಯುದ್ಧ ಮುಕ್ತಾಯ ಅಂತಕ್ಕನ್ನೋದನ್ನು ಹೊಂದಿದೆ. ನೆಕ್ಸ್ಟ್ ಅಲಹಾಬಾದ್ ಒಪ್ಪಂದ 1765. ಅಲಹಾಬಾದ್ ಒಪ್ಪಂದ 1765. ಈ ಒಪ್ಪಂದದಂತೆ ಮೀರ್ ಜಾಫರ್ ಪುನಃ ಬಂಗಾಳದ ನವಾಬನಾದನು. ಮೀರ್ ಕಾಸಿಮನನ್ನು ಅಧಿಕಾರದಿಂದ ಕೆಳಗಡೆ ಇಳಿಸಿ ತಮ್ಮ ಕೈಗೊಂಬೆಯಾದಂಥ ನವಾಬನನ್ನು ಅಧಿಕಾರಕ್ಕೆ ತರಲಿಕ್ಕಾಗಿಯೇ ಯಾವ ಯುದ್ಧ ಆಯಿತು? ಬಕ್ಸಾರ್ ಕದನ ಆಯಿತು. ಅದರಂತೆ ಅವರು ಪುನಃ ಮೀರ್ ಕಾಸಿಮ್ನನ್ನೇ ಬಂಗಾಳದ ನವಾಬನಾಗಿ ನೇಮಕವನ್ನು ಮಾಡಲಾಯಿತು. ಇನ್ನು 2ನೇದಾಗಿ ಶಾ ಆಲಮ್ಮನಿಗೆ, ಮೊಘಲ್ ದೊರೆ ಶಾ ಆಲಮ್ಮನಿಗೆ ಕಾರ ಮತ್ತು ಅಲಹಾಬಾದ್ ಪ್ರದೇಶಗಳನ್ನು ನೀಡಿ, ಕಾರ ಮತ್ತು ಅಲಹಾಬಾದ್ ಪ್ರದೇಶಗಳನ್ನು ನೀಡಿ ವಿಶ್ರಾಂತಿ ವೇತನವನ್ನು ನಿಗದಿಪಡಿಸಲಾಯಿತು. ಇನ್ನುಳಿದ ಎಲ್ಲ ಪ್ರದೇಶಗಳನ್ನು ಯಾರು ಪಡ್ಕೊಂಡ್ರು ಅಂದರೆ ಬ್ರಿಟಿಷರು ಪಡ್ಕೊಳ್ತಾರೆ. ಅವನಿಗೆ ಕಾರ ಮತ್ತು ಅಲಹಾಬಾದ್ ಎಂಬ 2 ಪ್ರದೇಶಗಳನ್ನು ನೀಡಿ ಅವನಿಗೆ ವಿಶ್ರಾಂತಿ ವೇತನವನ್ನು ನಿಗದಿಪಡಿಸ್ತಾರೆ. ಇನ್ನು 3ನೇದು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ. ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಳ ದಿವಾನಿ ಹಕ್ಕನ್ನು ಬ್ರಿಟಿಷರು ಪಡೆದರು. ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಳಲ್ಲಿ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಬ್ರಿಟಿಷರು ಪಡ್ಕೊಳ್ತಾರೆ. ಅದನ್ನು ದಿವಾನಿ ಹಕ್ಕು ಅಂತ ಕರೆಯಲಾಗುತ್ತೆ. ಈಗ ಬಂಗಾಳ, ಬಿಹಾರ, ಒರಿಸ್ಸಾಗಳ ದಿವಾನಿ ಹಕ್ಕನ್ನು ಬ್ರಿಟಿಷರು ಪಡೆದುಕೊಂಡರು. ಇನ್ನು 3ನೇದು ಔಧನ್ನು ಔಧಿನ ನವಾಬ ಶೂಜಾ ಉದ್ದೌಲನಿಗೆ 50 ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡಲಾಯಿತು. ಅವನದೇ ರಾಜ್ಯವನ್ನು ಅವನಿಗೆ 50 ಲಕ್ಷ ರೂಪಾಯಿಗಳಿಗೆ ಬ್ರಿಟಿಷರು ಮಾರಾಟ ಮಾಡಿ ಆರ್ಥಿಕ ಲಾಭವನ್ನು ಪಡೆದುಕೊಳ್ತಾರೆ. ಹೀಗೆ ಔಧ್ ರಾಜ್ಯವನ್ನು ಔಧಿನ ನವಾಬನಾದ ಶೂಜಾ ಉದ್ದೌಲನಿಗೆ 50 ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡಲಾಯಿತು. ನೆಕ್ಸ್ಟ್ 5ನೇದು ಉತ್ತರ ಸರ್ಕಾರಗಳ ಪರಗಣದ ಹಕ್ಕನ್ನು ಬ್ರಿಟಿಷರು ಪಡೆದರು. ಉತ್ತರ ಸರ್ಕಾರ ಅಂತಂದರೆ ಹೈದರಾಬಾದ್ ಅಥವಾ ಕೋರಮಂಡಲದ ಹಿನ್ನಾಡು ಅಂತೇಳಿ ಕರಿತೀವಲ್ಲ, ಆ ಕೋರಮಂಡಲದ ಹಿನ್ನಾಡು ಅಥವಾ ಹೈದರಾಬಾದಿನ ಉತ್ತರ ಸರ್ಕಾರಗಳ ಪರಗಣದ ಹಕ್ಕು ಅಂದರೆ ಕಂದಾಯ ವಸೂಲಿಯ ಹಕ್ಕನ್ನು ಬ್ರಿಟಿಷರು ಪಡೆದುಕೊಳ್ತಾರೆ. ಇನ್ನು 6ನೇದು ಆರ್ಕಾಟಿನ ನವಾಬನನ್ನು ಹೈದರಾಬಾದಿನ ನಿಜಾಮನಿಂದ ಸ್ವತಂತ್ರಗೊಳಿಸಲಾಯಿತು. ಆರ್ಕಾಟಿನ ನವಾಬನನ್ನು ಹೈದರಾಬಾದಿನ ನಿಜಾಮನಿಂದ ಸ್ವತಂತ್ರಗೊಳಿಸಲಾಯಿತು. ಇದಿಷ್ಟು ಅಲಹಾಬಾದ್ ಒಪ್ಪಂದದ ಪ್ರಮುಖವಾದಂಥ ಅಂಶಗಳು. ಇನ್ನು ಪರಿಣಾಮಗಳು 1. ಮೀರ್ ಜಾಫರ್ ಪುನಃ ಬಂಗಾಳದ ನವಾಬನಾದ. ಮೀರ್ ಜಾಫರ್ ಪುನಃ ಬಂಗಾಳದ ನವಾಬನಾದ.
ಹಾಗೂ ಬ್ರಿಟಿಷರ ಕೈಗೊಂಬೆಯಾದ. ಮತ್ತೊಮ್ಮೆ ತನ್ನ ಮಾತನ್ನ ಕೇಳ್ತಕ್ಕಂಥ, ತಾನು ಹೇಳಿದಂತೆ ನಡೆದುಕೊಳ್ತಕ್ಕಂಥ ಮೀರ್ ಜಾಫರ್ನನ್ನೇ ಬಂಗಾಳದ ನವಾಬನನ್ನಾಗಿ ಮಾಡಿ, ನೆಪ ಮಾತ್ರಕ್ಕೆ ಅವನನ್ನು ನವಾಬನನ್ನಾಗಿ ಮಾಡಿ ಎಲ್ಲ ಅಧಿಕಾರವನ್ನು ಯಾರು ಕಿತ್ಕೊಂಡ್ರು ಅಂತ ಹೇಳಿದ್ರೆ ಬ್ರಿಟಿಷರು ಕಿತ್ಕೊಳ್ತಾರೆ. ಬಂಗಾಳ ರಾಜಕೀಯವಾಗಿ ಯಾರ ಅಧಿಪತ್ಯಕ್ಕೆ ಒಳಪಡ್ತು ಅಂತಂದರೆ ಬ್ರಿಟಿಷರ ಅಧಿಪತ್ಯಕ್ಕೆ ಒಳಪಡ್ತು. ಇನ್ನು ಎರಡನೇದಾಗಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಭದ್ರ ಅಡಿಪಾಯವನ್ನು ಹಾಕಿತು. ಬ್ರಿಟಿಷರ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿ ಅಥವಾ ಅಡಿಪಾಯವನ್ನು ಹಾಕಿತು. ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಬೇಕಾದಂಥ ಫೌಂಡೇಶನ್ ಅಥವಾ ಅಡಿಪಾಯ ಅಂತ ಬುನಾದಿ ಅಂತ ಹೇಳಿ ಕರಿತೀವಿ, ಅದನ್ನು ಯಾವುದು ಆಗ್ತು ಅಂತ ಹೇಳಿದ್ರೆ ಬಕ್ಸಾರ್ ಕದನ ಆಗ್ತದೆ. ಪ್ಲಾಸಿ ಕದನ ಒಂದು ಒಪ್ಪಂದ ಆಗಿತ್ತು, ಅಲ್ಲಿ ಯುದ್ಧ ಆಗಿರಲಿಲ್ಲ. ಆದರೆ ಇಲ್ಲಿ ಮೂವರು ಅರಸರು ಸೇರಿ ಯಾರ ವಿರುದ್ಧ ಯುದ್ಧ ಮಾಡಿದ್ರು ಅಂತ ಹೇಳಿದ್ರೆ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದ್ರು. ಆದರೂ ಅವ್ರು ಏನನ್ನ ಕಂಡ್ರು ಅಂತ ಹೇಳಿದ್ರೆ ಸೋಲನ್ನ ಕಂಡ್ರು. ನಾವು ಭಾರತೀಯ ಅರಸರನ್ನ ಸುಲಭವಾಗಿ ಸೋಲಿಸಬಹುದು ಅಂದರೆ ಬ್ರಿಟಿಷರಿಗೆ ಮನವರಿಕೆ ಆಯಿತು. ಹಾಗಾಗಿನೇ ಬ್ರಿಟಿಷರ ಮುಂದೆ ಸಾಮ್ರಾಜ್ಯ ವಿಸ್ತರಣೆಗೆ ಒಂದು ಭದ್ರವಾದಂಥ ಅಡಿಪಾಯವನ್ನ ಬಕ್ಸಾರ್ ಕದನ ಅಂತಕ್ಕಂಥದ್ದು ಹಾಕಿಕೊಡ್ತು. ಇನ್ನು ಮೂರನೇದಾಗಿ ಭಾರತೀಯ ಸೈನಿಕರ ದೌರ್ಬಲ್ಯ ಬಯಲಾಯಿತು. ಭಾರತೀಯ ಸೈನಿಕರ ದೌರ್ಬಲ್ಯ ಬಯಲಾಯಿತು. ಮತ್ತೊಮ್ಮೆ ಭಾರತೀಯ ಸೈನಿಕ ದೌರ್ಬಲ್ಯ ಬಯಲಾಯಿತು. ಮತ್ತೆ ಬ್ರಿಟಿಷರು ಎಂದಿಗೂ ಹಿಂದಿರುಗಿ ನೋಡಲಿಲ್ಲ. ಮುಂದೆ ಎಲ್ಲ ಕದನಗಳಲ್ಲಿ ಅವರು ವಿಜಯವನ್ನು ಕಾಣ್ತಾ ಹೋಗ್ತಾರೆ. ಇಡೀ ಭಾರತದಾದ್ಯಂತ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ ಅವರು ಯಶಸ್ವಿ ಅಂತಕ್ಕನ್ನೋದನ್ನು ಪಡೆದುಕೊಳ್ತಾರೆ. ಇದಿಷ್ಟು ಬಕ್ಸಾರ್ ಕದನದ ಕಾರಣ, ಘಟನೆಗಳು ಮತ್ತು ಪರಿಣಾಮಗಳು.